ಬಂಧುಗಳೇ ನಮಸ್ಕಾರ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ. ಬಂಧುಗಳೇ, ಇವತ್ತು ನಾವು ಒಂದು ಮುಖ್ಯ ವಿಚಾರದ ಬಗ್ಗೆ ಲೈವ್ ಬಂದಿದ್ದೀವಿ. ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ಈ ಲೈವ್ನ ಜಾಯಿನ್ ಆಗ್ತಾರೆ. ಅವರಿಗೆ ನಾನು ಇನ್ವೈಟ್ ಕಳಿಸ್ತೀನಿ. ರಿಕ್ವೆಸ್ಟ್ ಅವ್ರದ್ದು ರಿಕ್ವೆಸ್ಟ್ ಕಳಿಸ್ಬೇಕೇನೋ, ಅವ್ರದ್ದು ಕಾಣಿಸ್ತಾ ಇಲ್ಲ ಇಲ್ಲಿ. ಫೋನ್ ಮಾಡಿ ಅವ್ರಿಗೆ. ಸೊ ಅವರು ರಿಕ್ವೆಸ್ಟ್ ಈಗ ನಮಗೆ ಕಳಿಸ್ಬೇಕು. ರಿಕ್ವೆಸ್ಟ್ ಕಳಿಸಿದಾಗ ನಾವು ಅವ್ರನ್ನ ಲೈವ್ಗೆ ತಗೊಳ್ತೀವಿ. ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡರು ಕೂಡ ಈ ಲೈವ್ನ ಸೇರ್ತಾ ಇದ್ದಾರೆ. ನಾನು ರಘುಪತಿ, KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ. ಬಂಧುಗಳೇ, ಇವತ್ತು ನೀವು ನೋಡ್ತಾ ಇರುವ ಹಾಗೆ ಎಲ್ಲ ಪೇಪರ್ಗಳಲ್ಲಾಗಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಆನ್ಲೈನ್ ಎಲ್ಲ ಕಡೆನೂ ಒಂದು ಘಟನೆ ಎಲ್ಲ ಕಡೆನೂ ಬರ್ತಾ ಇದೆ. ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ. ಬಂಧುಗಳೇ, ಈ ಪ್ರಕರಣ ಏನಿದೆ ಇದು ಒಂದು ಮಾಮೂಲಿ ಕ್ರಿಮಿನಲ್ ಪ್ರಕರಣ. ಇದನ್ನ ಹ್ಯಾಂಡಲ್ ಮಾಡಬೇಕಾಗಿರುವಂಥವರು ಪೊಲೀಸರು. ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯದ ದಕ್ಷ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಇರಲಿ, ಆ ವಿಚಾರ ಆಗಿರಲಿ. ಆದರೆ ಇಲ್ಲಿ ಈ ಘಟನೆಯಲ್ಲಿ ಮುಖ್ಯವಾಗಿ ನಾವು ಗಮನ ಹರಿಸಬೇಕಾಗಿರುವಂಥದ್ದು ಏನಾಗಿದೆ, ಯಾಕೆ ಇಷ್ಟೊಂದು ದೊಡ್ಡ ವಿಚಾರ ಆಗ್ತಾ ಇದೆ. ಇದು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾಲಿ MP ಹಾಗೂ ಈಗ BJPಯ ಅಧಿಕೃತ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಇವರು ಓಡೋಡಿ ಹೋಗ್ಬಿಟ್ಟು ಈ ಘಟನೆನ ಅಟೆಂಡ್ ಮಾಡ್ತಾರೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸಣ್ಣ ಘಟನೆ, ಆದರೆ ಇವ್ರು ಯಾಕೆ ಯಾವ ಘಟನೆಗೂ ಇಲ್ಲಿವರೆಗೂ ಯಾವುದೇ ರೀತಿಯ ಯಾರಿಗಾದರೂ ಅನ್ಯಾಯ ಆದಾಗ, ಪೊಲೀಸ್ ದೌರ್ಜನ್ಯ ಆದಾಗ ಅಥವಾ ಯಾವುದೋ ಮಹಿಳೆ ಮೇಲೆ ದೌರ್ಜನ್ಯ ಆದಾಗ, ಅತ್ಯಾಚಾರ ಆದಾಗ ಈ MP ಯಾವುದೇ ದನಿ ಎತ್ತಿಲ್ಲ. ಆದರೆ ಇವತ್ತಿನ ಘಟನೆಗೆ ಚುನಾವಣೆ ಹತ್ರದಲ್ಲಿದೆ, ಎಲ್ಲರೂ ಗಮನದಲ್ಲಿರಲಿ. ಇವತ್ತಿನ ಘಟನೆಗೆ ಮಾತ್ರ ಸಣ್ಣ ಘಟನೆ, ಆದರೆ ಹೋಗ್ಬಿಟ್ಟು ಅದನ್ನು ಅಟೆಂಡ್ ಮಾಡಿಬಿಟ್ಟು ಭಾರಿ ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಇದು BJPಯ ದುಷ್ಟ ರಾಜಕಾರಣದ ಆಟ. ಇದನ್ನ ಇವತ್ತು ನೋಡ್ತಾ ಇರೋದಲ್ಲ, ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಜನರ ಒಂದು ಮನಸ್ಸನ್ನು ಕೆಡಿಸುವಂತಹ ಇದು ಆಟ. ಒಬ್ಬ ಜನಪ್ರತಿನಿಧಿ ಆಗೋವಂಥವನು ವ್ಯವಸ್ಥೆನ ಸುಧಾರಣೆ ಮಾಡೋದಕ್ಕೆ ನೋಡಬೇಕು ಬಿಟ್ರೆ, ಜನರ ಮನಸ್ಸನ್ನ ಕೆಡಿಸುವಂಥವನು ಜನಪ್ರತಿನಿಧಿಗೆ ಹೇಗೆ ಆಗ್ತಾನೆ? ಅಲ್ಲಿ ಹೋಗ್ಬಿಟ್ಟು ಇಶ್ಯೂನೇ ಇಲ್ಲ, ಆ ಇಶ್ಯೂನ ಅಂದರೆ ಹಲ್ಲೆ ಆಗಿರುವಂಥ ಇಶ್ಯೂ ಹೌದು, ಅದು ಗಂಭೀರವಾದ ಇಶ್ಯೂ. ಆದರೆ ಯಾವ ಕಾರಣಕ್ಕೆ ಹಲ್ಲೆ ಆಗಿದೆ ಆ ಕಾರಣನ ಬಿಟ್ಬಿಟ್ಟು ಇದನ್ನ ಒಂದು ಅದಕ್ಕೊಂದು ಕೋಮು ಬಣ್ಣ ಕಟ್ಟಿಕೊಂಡು ಎಲ್ಲ ಒಂದು ಸಮುದಾಯ, ಮೇ ಬಿ ಹಿಂದೂ ಸಮುದಾಯದವ್ರನ್ನ ಏನು ಸುಲಭವಾಗಿ ತಲುಪಿ ಮತಗಳನ್ನು ಪಡ್ಕೋಬೇಕು ಅನ್ನುವಂತಹ ಆತುರ ನಿಮಗೆ ಆ ಒಂದು ಇದರಲ್ಲೇ, ಅವರ ಭಾಷಣಗಳಲ್ಲಾಗಲಿ ಅವರ ಇದರಲ್ಲಾಗಲಿ ನಿಮಗೆ ಕಾಣಿಸ್ಬಿಡುತ್ತೆ. ಯಾಕೆ ಇದು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯೋಚನೆ ಮಾಡಿ ಬಂಧುಗಳೇ. ಜನಪರವಾದ ಕೆಲಸಗಳನ್ನ, ಜನಪರವಾದ ಹೋರಾಟಗಳನ್ನ ಅಥವಾ ರಿಕ್ವೆಸ್ಟ್ ಬಂದಿದೆಯಾ? ಒಂದು ನಿಮಿಷ. ರಾಜ್ಯ ಉಪಾಧ್ಯಕ್ಷರ ಲಿಂಗೇಗೌಡರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವರು ರಿಕ್ವೆಸ್ಟ್ ಕಳಿಸಿದ್ದಾರೆ.
ಬರ್ತಾ ಇಲ್ವಲ್ಲ? ಬರ್ತಾ ಇಲ್ಲ ಅವ್ರದ್ದು. ಬಂಧುಗಳೇ, ನಾನು ಹೇಳ್ತಾ ಇರುವ ಹಾಗೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಕು. ಯಾವುದೇ ಒಂದು ಒಳ್ಳೆ ಕೆಲಸನ ಹೇಳ್ಕೊಳ್ಳೋಕೆ ಇವ್ರ ಹತ್ರ ಇಲ್ಲ. ಜನಪರವಾದ ಹೋರಾಟಗಳು ಯಾವುದೂ ಇಲ್ಲ. ಯಾವುದೇ ರೀತಿಯ ಒಂದು ಜನರಿಗೆ ಒಳ್ಳೇದು ಮಾಡಿ ಜನ ಇವ್ರನ್ನ ಹೊಗಳುವಂತಹ ಕೆಲಸ ಯಾವುದು ಇವರು ಮಾಡಿಲ್ಲ. ನಾನು ಸಿಂಪಲ್ ಆಗಿ ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ, ಗಮನ ಇಟ್ಟು ದಯವಿಟ್ಟು ಕೇಳಿ. ಒಬ್ಬ MP ರಿಕ್ವೆಸ್ಟ್ ಸೆಂಡ್ ಅಂತ ಬಂತಾ? ಈಗ ಬಂತು. ಇನ್ವೈಟ್ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಆ್ಯಡ್ ಮಾಡ್ತಾ. ಈಗ ಜಾಯ್ನ್ ಆಗಕ್ಕೆ ಹೇಳಿ ಅವರಿಗೆ. ಜಾಯ್ನ್ ಅಂತ ಬರುತ್ತೆ ನೋಡಿ. ಈಗ ಅವ್ರಿಗೆ ಟೆಕ್ನಿಕಲಿ ರಿಕ್ವೆಸ್ಟ್ ಕಳಿಸಿದ್ದೀನಿ, ಲಿಂಗೇಗೌಡ ಜಾಯ್ನ್ ಆಗ್ತಾರೆ. ಸೊ ನಾನು ಹೇಳ್ತಾ ಇದ್ದೆ, ಇವರ ಬಳಿ ಜನರ ಹತ್ರ ಹೋಗಿ ಹೇಳ್ಕೊಳಕ್ಕೆ ನಾನು ಇದು ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ನನಗೆ ಮತ ಕೊಡಿ ಅಂತ ಹೇಳ್ಕೊಳಕ್ಕೆ ಏನೂ ಇಲ್ಲ. ಇವರು ಆ ವಿಚಾರದಲ್ಲಿ ದಿವಾಳಿ ಆಗಿದ್ದಾರೆ. ಸೊ ಆ ಕಾರಣದಿಂದಾಗಿ ಸುಲಭವಾಗಿ ಜನರ ಮನಸ್ಸನ್ನ ಕೆಡಿಸಿ, ಅಂದ್ರೆ ಒಂದು ಸಮುದಾಯನ ಏನು ಸಮುದಾಯಕ್ಕೆ ಒಂದು ಓಲೈಕೆ ಮಾಡಿಕೊಂಡು ಅವರ ಒಂದು ಏನ್ ಹೇಳ್ತಾರೆ, ಗೌಡ್ರೆ ಫೋನ್ ಸ್ಟ್ರೈಟ್ ಇಟ್ಕೊಳ್ಳಿ. ಅವರ ಮನಸ್ಸನ್ನ ತಲುಪುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಅವರು ಯಾವುದೇ ರೀತಿಯ ಮನಸ್ಸನ್ನ ತಲುಪಲ್ಲ. ಇದರಿಂದಾಗಿ ನಾನು ನಿಮ್ಗೆ ಸಿಂಪಲ್ ಕೆಲವು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ಲೈವ್ ಅಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡರು ಜಾಯ್ನ್ ಆಗಿದ್ದಾರೆ. ಗೌಡ್ರೆ, ನಾನು ವೀಕ್ಷಕರಿಗೆ ತಿಳಿಸ್ತಾ ಇದ್ದೆ. ಸೊ ನಾನು 2 ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಗೌಡ್ರೆ. ಸೊ ನಾನು ಸಿಂಪಲ್ ಸಣ್ಣ ಒಂದು ವಿಚಾರ ಹೇಳ್ತೀನಿ. MP ಲ್ಯಾಡ್ ಫಂಡ್ ಅಂತ ಬರುತ್ತೆ. ಆ ಫಂಡ್ ಪ್ರತಿ ವರ್ಷ 5 ಕೋಟಿ ಕೊಡ್ತಾರೆ. ಆ 5 ಕೋಟಿ ಫಂಡ್ ಅಲ್ಲಿ ಅವ್ರು ಇಲ್ಲಿವರೆಗೂ ರಿಲೀಸ್ ಮಾಡಿಸ್ಕೊಳಕಾಗಿರೋದು 5 ಕೋಟಿ ಅಷ್ಟೇನೆ. ಇನ್ನು 12 ಕೋಟಿ ಅಲ್ಲಿ ಬಾಕಿ ಉಳಿದಿದೆ. ಆ 12 ಕೋಟಿನ ಅವರು ರಿಲೀಸ್ ಮಾಡಿಕೊಂಡು ಜನರಿಗೆ ಬೇಕಾಗುವಂತಹ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅವ್ರ ಕೈಲಿ ಆಗಿಲ್ಲ. ಇದು ಸಣ್ಣ ವಿಚಾರ ನಾನು ಹೇಳ್ತಾ ಇರೋದು. ಇನ್ನೂ ಹಲವಾರು ವಿಚಾರಗಳಿದಾವೆ. ಅಂತದನ್ನ ಯಾವುದನ್ನೇ ಮಾಡಕ್ಕಾಗದೇನೆ ಈಗ ಬಂದು ಚುನಾವಣಾ ಸಮಯದಲ್ಲಿ ಹೇಗೆ ಮತಗಳನ್ನ ಗಳಿಸೋದು, ಜನರನ್ನ ಹೇಗೆ ಪ್ರವೋಕ್ ಮಾಡೋದು ಅನ್ನೋದನ್ನ ಇದ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಈ ರೀತಿಯ ಘಟನೆಗಳಾದಾಗ ಅಲ್ಲಿ ಹೋಗಿ ಅದಕ್ಕೊಂದು ಕೋಮು ಬಣ್ಣ ಕಟ್ಕೊಂಡು ಜನರನ್ನ ಮರಳು ಮಾಡುವಂತ ಕೆಲಸ. ದಯವಿಟ್ಟು ಜನ ಅರ್ಥ ಮಾಡ್ಕೋಬೇಕು. ಇದು ಈ ಆಟನ ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡರು ಕೂಡ ಈಗ ಮಾತಾಡ್ತಾನೆ. ಗೌಡ್ರೆ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಜನ ಇದನ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಭಟ್ರೆ, ನಾನು ನನ್ನ ಅಭಿಪ್ರಾಯವನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಈ ರಾಜ್ಯದ ಜನಗಳ ಪರವಾಗಿ ಅಭಿನಂದಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನನಗನ್ಸುತ್ತೆ. ಯಾಕೆ ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ KRS ಪಕ್ಷದ ಅಭ್ಯರ್ಥಿಯಾಗಿ ನೀವು ಇವತ್ತು ಇಂಥ ದುಷ್ಟ ರಾಜಕಾರಣವನ್ನು ಎದುರಿಸೋದಕ್ಕೆ ಅಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾಪತಿಯಾಗಿ ರಾಜಕೀಯದ ರಣಾಂಗಣಕ್ಕೆ ಇಳಿದಿದ್ದೀರಿ. ಬೆಂಗಳೂರು ದಕ್ಷಿಣದಲ್ಲಿ ಇಂತಹ ಒಬ್ಬ ಕೇವಲ ಪ್ರಧಾನಮಂತ್ರಿಗಳನ್ನ ಹೊಗಳೋದಷ್ಟೇ, ಮಾತಿಗೆ ಹೊಗಳೋದ್ರಿಂದ ಅಷ್ಟೇ ನನ್ನ ಸ್ಥಾನವನ್ನ ಕಾಯಂ ಮಾಡ್ಕೊಳ್ಬಹುದು ಅಂತ ಭಾವಿಸಿ ಹಾಗೇ ಮಾಡಿ ಮತ್ತೆ ಈಗ ಸಂಸದ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಬಂದಿರುವಂತ ಎಳಸು ರಾಜಕಾರಣಿ. ಬೇರೆ ಯಾವುದೇ ಈ ರಾಜ್ಯದ ಜನಗಳ ಶಾಂತಿ ನೆಮ್ಮದಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೇನೆ ತಾನು ತನಗೆ ಸಿಕ್ಕಿರುವಂತ ಅವಕಾಶನ ಬಳಸ್ಕೊಂಡು ಒಂದಷ್ಟು ಮೆರೆದಾಡ್ಬೇಕು ಅಂತ ಯೋಚನೆ ಮಾಡುವಂತ ಒಬ್ಬ ಅಭ್ಯರ್ಥಿ ಇರುವಂತ ಕ್ಷೇತ್ರದಲ್ಲಿ ಮತ್ತೆ ಉಡುಪಿ ಚಿಕ್ಕಮಗಳೂರಿಂದ ಅಲ್ಲಿ ಮಾಡ್ಬೇಕಾದಂತ ಕೆಲಸ ಮಾಡ್ದೇನೆ ಬಿಜೆಪಿ ಕಾರ್ಯಕರ್ತರಿಂದಾನೇ ಗೋ ಬ್ಯಾಕ್ ಅಂತ ಅನ್ಸ್ಕೊಂಡು ಇಲ್ಲಿಗೆ ಬಂದು ಬೆಂಗಳೂರು ಉತ್ತರಕ್ಕೆ ಬಂದಿರುವಂತ ಶೋಭಾ ಕರಂದ್ಲಾಜೆ ಇವರಿಬ್ಬರನ್ನ ಕೆಲವು ಕಾಂಗ್ರೆಸ್ಸಿಗರು ಕೂಗುಮಾರಿ ಅಂತ ಕರೀತಾರೆ. ಕೂಗುಮಾರಿ ಅಂತ ಯಾಕೆ ಅಂದ್ರೆ ಎಲ್ಲಾದ್ರೂ ಎಣ ಬಿತ್ತು ಅಂತ ಅಲ್ಲಿಗೆ ಅಟೆಂಡ್ ಮಾಡೋದು. ಜನಗಳ
ಸಮಸ್ಯೆ ಇದೆಯಾ? ಸರ್ಕಾರಿ ಕಚೇರಿಗಳಲ್ಲಿ ಜನಗಳು ಸುಲಿಗೆ ಆಗ್ತಾ ಇದೆಯಾ? ಅವ್ರಿಗೆ ಸಿಗ್ಬೇಕಾಗಿರುವಂತ ನ್ಯಾಯ ಸಿಗ್ತಾ ಇದೆಯಾ? ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೇನೆ ಎಲ್ಲೋ ಹೆಣ ಬಿಡ್ತು, ಅಲ್ಲಿ ರಕ್ತಪಾತ ಆಗಿದೆ ಅಂದ್ರೆ ಅಲ್ಲಿ ಓಡ್ ಬಂದು ಅದನ್ನ ಮತ್ತೆ ಅದಕ್ಕೆ ಜಾತಿ ಕೋಮು ಬಣ್ಣ ಕಟ್ಟಿ ಅದಕ್ಕೆ ದ್ವೇಷ ಹತ್ತಿಸಿ ಜನಗಳನ್ನು ಕೆರಳಿಸಿ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಒಂದು ಈ ಹೈನಾ ಆಫ್ ದ ಬ್ಯಾಟಲ್ ಫೀಲ್ಡ್ ಅಂತ ಈ ರಣರಂಗದಲ್ಲಿ ಯಾವ್ದೋ ಹೈನಾ ಅಂತ ಒಂದು ಪ್ರಾಣಿ ಬರುತ್ತೆ, ಈ ಕತ್ತೆ ಕಿರುಬು ತರ, ಸೀಳ್ನಾಯಿ ಸೀಳ್ನಾಯಿಗಳ ತರ ಇಲ್ಲಿ ಅದೇನೋ ಹೆಚ್ಚು ಕಮ್ಮಿ ಆಗಿದೆ ಅಂದ್ರೆ ಅಲ್ಲಿ ಗೋಡ್ ಬರುವಂತ ಕೂಗುಮಾರಿಗಳ ಅಕ್ಷರ ಸಹ. ಆಕ್ಚುಲಿ ನಾವು ಅದನ್ನ ಬಳಸಬಾರ್ದು, ಕೂಗುಮಾರಿ ಅಂತ ಅನ್ನೋದು ಪದನೇ ಬಳಸಬಾರ್ದು ನಾವು. ಆದ್ರೆ ಅದಕ್ಕಿಂತ ಇನ್ನು ಸಭ್ಯವಾದಂತ ಪದವನ್ನ ಬಳಸಿದ್ರೆ ಈ ರಾಜ್ಯದ ಜನಗಳಿಗೆ ಇವ್ರ ಮುಖಗಳನ್ನ ನಾವು ಎಷ್ಟು ಮಟ್ಟಕ್ಕೆ ಇವರಿಗೆ ಅನಾವರಣಗೊಳಿಸಬೇಕಾಗಿತ್ತೋ ಅಷ್ಟು ತೀವ್ರವಾದಂತ ಮಟ್ಟದಲ್ಲಿ ಹೇಳೋದಕ್ಕಾಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಅನಿವಾರ್ಯವಾಗಿ ಬಳಸಬೇಕಾಗುತ್ತೆ. ನನಗೆ ವಿಷಾದ ಇದೆ. ಕೋವಿಡ್ ಸಮಯದಲ್ಲಿ ಏನು ಉಚಿತ ಶವ ಸಂಸ್ಕರಣೆ ಅವರು ಪ್ರಚಾರ ಮಾಡಿದ್ರಲ್ಲ, ಅಂದ್ರೆ ಜನಗಳನ್ನ ಶವ ಸಂಸ್ಕಾರ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಇವ್ರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನ ಗೊತ್ತಾಗ್ತದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವಗಳ ನಡುವೆ ನೀವು ಬಂದು ನಿಂತ್ಕೊಂಡು ನಿಜವಾಗಿಯೂ KRS ಪಕ್ಷದ ಸೇನಾನಿಯಾಗಿ ನಾನು ಇವರನ್ನ ಎದುರಿಸಿ ನಿಲ್ತೀನಿ ಅಂತ ನೀವು ಬಂದಿರೋದಕ್ಕೆ ನಾನು ಮೊದಲಿಗೆ ನಿಮ್ಮನ್ನ ಅಭಿನಂದನೆ ಸಲ್ಲಿಸ್ತೀನಿ. ಇದು 2-3 ವಿಚಾರಗಳನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಒಂದು, ಯಾವನೋ ಒಬ್ಬ ಅವಿವೇಕಿ, ಆತ ಏನೋ ಮೈಕ್ ಹಾಕೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ನ, ಅವನು ಹನುಮಾನ್ ಚಾಲೀಸ್ ಹಾಕಿದ್ನ ಅಥವಾ ಬೇರೆ ಭಕ್ತಿಗೀತೆ ಹಾಕೊಂಡಿದ್ನ, ಬೇರೆ ಏನಾದ್ರು ಹಾಕೊಂಡಿರ್ಬೋದು. ಈಗ ಏನ್ ಬರ್ತಾ ಇದೆ, ಅವನು ಹನುಮಾನ್ ಚಾಲೀಸ ಹಾಕೊಂಡಿರ್ಲಿಲ್ಲ, ಅವನು ಏನೋ ಯಾರಿಗೋ ಉರ್ಸೋದಕ್ಕೆ ಅವನು ಏನೋ ಹಾಡನ್ನ ಹಾಕೊಂಡು ಜೋರಾಗಿ ಹಾಡು ಹಾಕೊಂಡಿದ್ದ, ಇವ್ರು ಯಾರೋ ಕೇಳಿದ್ರು ಅಂತ. ಮೊದಲನೇಗೆ ಕರ್ನಾಟಕ ರಾಜ್ಯದಲ್ಲಿರುವಂತ ಪೊಲೀಸರು ನಾವು ಒಳ್ಳೆ ರಾಜಕಾರಣ ಮಾಡ್ಬೇಕು, ಜನಗಳನ್ನ ನಾವು ಸೆನ್ಸಿಟೈಸ್ ಮಾಡ್ಬೇಕು, ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಒಂಚೂರು ಅವಕಾಶ ಮಾಡ್ಕೊಡ್ರಯ್ಯ ಅಂತ ಅಂದ್ರೆ ಮೀನಾಮೇಷ ಎಣಿಸುತ್ತೆ. ಇಂಥ ಅವಿವೇಕಿಗಳು ಊರಿಗೆಲ್ಲ ಕೇಳಿಸುವ ಹಾಗೆ ಒಂದು ದೊಡ್ಡ ಮೈಕ್ ಹಾಕಿ ಕೂತ್ಕೊಳ್ಳುವಂತಹದ್ದು ಒಂದು ಪರಿಪಾಠ. ಇದನ್ನ ಒಬ್ಬ ಅವಿವೇಕಿ ಮಾಡಿದ್ದಾನೆ. ಈತ ಅವಿವೇಕಿ ಮಾಡ್ದ, ಓಕೆ, ಆತನಿಗೆ ಉದ್ದೇಶ ಇರ್ಬೋದು, ದುರುದ್ದೇಶನೇ ಇದೆ. ಯಾರಾದ್ರೂ ಬಂದು ನಾನು ಕೆಣಕಿದ್ರೆ ಇದಕ್ಕೇನಾದ್ರೂ ಒಂದು ಬಣ್ಣ ಕೊಡ್ಬೇಕು ಅಂತ ನಿಂತಿರುವಂತ ಈ ತೇಜಸ್ವಿ ಸೂರ್ಯನ್ ಅಂತವ್ರು ಇದಾರೆ ಅಂತ ಅನ್ನುವಂತ ಕಾರಣಕ್ಕೆ ಅವರನ್ನ ಪಡ್ಕೊಂಡು ಬಳಸ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡುವಂತಹದ್ದೊಂದು ಮನಸ್ಥಿತಿ ಇಲ್ಲಿದೆ ಅಂತ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಒಂದು, ಅವನು ಪರ್ಮಿಷನ್ ತೆಗೆದುಕೊಂಡಿಲ್ಲ, ಆಮೇಲೆ ಹನುಮಾನ್ ಚಾಲೀಸನೇ ಹಾಕಿರ್ಲಿಲ್ಲ ಅಲ್ಲಿ, ಆಮೇಲೆ ಅಲ್ಲಿಯ ಸಂಸದ PC ಮೋಹನ್, ತೇಜಸ್ವಿ ಸೂರ್ಯ ಇವರೆಲ್ಲ ಕೆಲವರು ಅಲ್ಲಿಗೆ ಹೋದ ಮೇಲೆ ಹೋಗಿ ಅವನ ಜೊತೆನಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ಅವನು ಹನುಮಾನ್ ಚಾಲೀಸ ಹಾಕಿದ್ದೆ ನಾನು ಅಂತ ಅನ್ನುವಂತ ಪ್ಲೇಟ್ ಬದಲಾಯಿಸಿದಾನೆ ಅಂತ ಅನ್ನುವಂಥದ್ದು ಅವನು ಮೊದಲೇ ಕೊಟ್ಟಿರುವಂತ ದೂರಲ್ಲಿ ಏನಿದೆ, ಆ ದೂರಲ್ಲಿ ನಾನು ಹನುಮಾನ್ ಚಾಲೀಸ ಹಾಕೊಂಡಿದ್ದೆ ಅಂತ ಇಲ್ಲ, ನಾನು ಯಾವ್ದೋ ಹಾಡು ಹಾಕೊಂಡಿದ್ದೆ ಅಂತ ಅನ್ನುವಂತಿದೆ ಅಂತ ಅನ್ನೋದನ್ನ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಅದನ್ನ ಅವರ ಫೇಸ್ಬುಕ್ ಖಾತೆನಲ್ಲಿ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ. ಹೀಗಿರುವಾಗ ಇವನು ಅಲ್ಲಿ ಯಾರೋ ಹೋಗಿ ಅವನು ಗೀತೆ ಹಾಕೊಂಡಿದ್ದಾನೆ, ಯಾವುದೋ ಒಂದು ಹಾಡು ಹಾಕೊಂಡಿದ್ದಾನೆ ಅಂತ ಅಂದ್ರೆ ಅದನ್ನ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಕಾರ್ದು ಇವ್ರು ಮಾಡ್ತಾ ಇರುವಂತ ಸರಿಯಲ್ಲ ಅಂತ ಹೇಳ್ಬೇಕಾಗಿತ್ತು. ಈ ದುರುಡರು ಇವ್ರಿಗೂ ಈಗ ಕೆಲವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಹೇಳಿ, ಕೆಲವರಿಗೆ ಅದರಲ್ಲೂ ಒಂದ್ ರೀತಿಯಲ್ಲಿ ಮುಸ್ಲಿಂ ಮೂಲಭೂತವಾದಿಗಳಿಗೆ ಒಂದ್ ರೀತಿಯಲ್ಲಿ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮನ್ನ ಅಫೀಸ್ ಮಾಡುವಂತ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ನುವಂತ ದಾರ್ಷ್ಟ್ಯ ಮತ್ತೆ ದುರಹಂಕಾರ ಇಲ್ಲಿ ಇವರು ಹೋಗಿ ಅಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಾಕು, ಇಷ್ಟ ಆಯ್ತು. ಇಷ್ಟ ಆದ ತಕ್ಷಣ ನಾನು ಹೈನಾ ಆಫ್ ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳಿದ್ನಲ್ಲ, ಸೀಳ್ನಾಯಿಗಳು ಇದನ್ನೇ ಕಾಯ್ತಾ ಇದ್ವು. ಇಲ್ಲಿ ಅಲ್ಲಿಗೆ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಿಕೊಳ್ಬೇಕಾಗಿರೋದು ಇನ್ನೊಂದು ಅಂಶ ಏನಂದ್ರೆ, ನನಗೆ ಡೌಟ್ ಬರ್ತಾ ಇದೆ. ಒಬ್ಬ ಹಾಡು ಹಾಕೋದು, ಹಾಡು ಯಾಕೆ ಹಾಕಿದೆಯೇ ಅಂತ ಇನ್ನೊಬ್ರು ಹೋಗಿ ಒಂದು 3-4 ಕೇಟ್ ಹೊಡೆಯೋದು, ಗಲಾಟೆ ಮಾಡೋದು, ಅದು ವಿಡಿಯೋ ಆಗೋ ಹಾಗೆ ನೋಡ್ಕೊಳ್ಳೋದು ಮುಸಲ್ಮಾನರ ಕೈನಲ್ಲೇ ಮಾಡಿಸ್ತಾರೆ. ಯಾಕೆಂದ್ರೆ ಎಲ್ಲಾ ಜಾತಿ ಧರ್ಮಗಳಲ್ಲಿ ಧರ್ಮಿಗಳು ಹೆಚ್ಚಾಗಿ ಒಂದ್ ರೀತಿಯಲ್ಲಿ ತಮ್ಮ ಲಾಭಕ್ಕೋಸ್ಕರ ಯಾರ ಕತ್ತನ್ನ ಕುಯ್ಬೇಕಾದ್ರೂ ಕುಯ್ಯೋದಕ್ಕೆ ಸಿದ್ಧವಾಗಿರುವಂತ ಒಂದು ವರ್ಗ ಇವತ್ತು ತಯಾರಾಗಿ ನಿಂತು ಬಿಟ್ಟಿದೆ. ಹಾಗಾಗಿ ನನ್ನ ಡೌಟ್ ಇದೆ, ಈ ಮುಸಲ್ಮಾನರು ಅಂತ ಹೇಳ್ಕೊಂಡು ಹೋಗಿ ಏನ್ ಹೊಡೆದಿದಾರೋ ಆತನಿಗೆ, ಅವರು ಕೂಡ ಈ ರಾಜಕೀಯ ಪಿತೂರಿಯ ಭಾಗವಾಗಿನೇ ಇರಬಹುದು. ಅದರ ಆಂಗಲ್ ಅಲ್ಲಿ ಕೂಡ ಈ ಪೊಲೀಸ್ ತನಿಖೆ ನಡಿಬೇಕು. ಈಗ ಏನ್ ಪ್ರಕರಣ ದಾಖಲಾಗಿದೆ, ಮೊಕದ್ದಮೆ ದಾಖಲಾಗಿದೆ, ಇದ್ರ ಮುಖಾಂತರ ಆಗ್ಬೇಕು. ಇದನ್ನ
ಇದನ್ನ ಒತ್ತಾಯ ಮಾಡಬೇಕಾಗಿರುವಂತದ್ದು ಮತ್ತೆ ಈ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗಿರುವಂತದ್ದು ಕರ್ನಾಟಕ ರಾಜ್ಯದ ಜನಗಳ ಜವಾಬ್ದಾರಿ. ಶಾಂತಿ ಪ್ರಿಯರಾದಂತ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು ಕರ್ನಾಟಕ ರಾಜ್ಯ ಅಂತ ಹೇಳ್ಕೊಳ್ತಾ ಇರುವಂತ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿಗರು, ಜೈನರು ಎಲ್ಲರೂ ನಾವು ಶಾಂತಿಯಿಂದ ಬದುಕುವಂತ ಒಂದು ಸಮೃದ್ಧವಾದಂತ ಕರ್ನಾಟಕ, ಸೌಹಾರ್ದಯುತವಾದಂತ ಕರ್ನಾಟಕ ಅಂತ ಹೇಳ್ಕೊಳ್ತಾ ಇರುವಂತ ಕನ್ನಡಿಗರ ಜವಾಬ್ದಾರಿ ಇದು. ಇದನ್ನ ಮಾಡ್ಬೇಕು. ಇವ್ರು ಯಾಕೆ ಹೀಗ್ ಮಾಡ್ತಾ ಇದಾರೆ? ಯಾವತ್ತು ಈ ತೇಜಸ್ವಿ ಸೂರ್ಯ ಯಾವಾಗಪ್ಪ ಸೀನಲ್ಲಿ ಇದ್ರು ಇವ್ರು ಸಂಸದಾಗಿ 5 ವರ್ಷಗಳ ಕಾಲ? ಯಾವತ್ತೂ ಇರ್ಲಿಲ್ಲ. ಯಾವತ್ತೂ ಇರ್ಲಿಲ್ಲ. ಒಂದು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾವುದೇ ಸರ್ಕಾರಿ ಕಚೇರಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಈ ತರ ಲಂಚ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನ ಮಾಡ್ಬೇಡ್ರಪ್ಪ ಅಂತ ಹೇಳುವಂತ ಕೆಲಸ ಮಾಡಿಲ್ಲ. ಅಥವಾ ಯಾವುದೋ ಒಂದು ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಆದಾಗ ಬಂದು ಪೊಲೀಸ್ ದೌರ್ಜನ್ಯ ಇನ್ನೊಂದೇನೋ ಆಗ್ತಾ ಇರುವಾಗ ಆ ಮನುಷ್ಯ ಬಂದಿಲ್ಲ. ಅಲ್ದೇನೆ ನಮ್ಮ ರಾಜ್ಯದಲ್ಲಿನೇ ಮಹಿಳೆಯರ ಮೇಲೆ ಆಗ್ತಿರೋ 1% ಕೇಸು ನಾವು ನಾವು ರಿಲೀಸ್ ಮಾಡಿದ ಹಾಗೆ ಮಹಿಳೆಯರ ದೌರ್ಜನ್ಯದಲ್ಲಿ ಏನ್ ಪ್ರಕರಣಗಳು ದಾಖಲಾಗಿದೆಯೋ ಅದರಲ್ಲಿ 1% ಕೇಸಲ್ಲಿ ಮಾತ್ರ ಕನ್ವಿಕ್ಷನ್ ಆಗ್ತಾ ಇದೆ. ಅದ್ರ ಬಗ್ಗೆನೂ ಒಂದು ದಿನನೂ ಧ್ವನಿ ಎತ್ತಿಲ್ಲ. ಮುಖ್ಯವಾಗಿ ಇವನ್ ಸೌಜನ್ಯ ಪ್ರಕರಣದ ಬಗ್ಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸೌಜನ್ಯ ಅಂತ ಹೆಣ್ಮಗಳ ಒಂದು ಅತ್ಯಾಚಾರ ಆಗಿರೋದ್ರ ಬಗ್ಗೆ, ಅದ್ರ ಬಗ್ಗೆನೂ ಒಂದಿನೂ ಅಷ್ಟು ದೊಡ್ಡ ಪ್ರಕರಣ, ಅದ್ರ ಬಗ್ಗೆನೂ ಒಂದಿನ ಧ್ವನಿ ಎತ್ತಿಲ್ಲ. ಆದ್ರೆ ಈ ಒಂದು ಸಣ್ಣ ಪ್ರಕರಣ ಏನ ಆಗಿದೆ ಅಂತ ಆಗಿದೆ ಅಲ್ಲಿ, ಅದು ಹೋಗ್ಬಿಟ್ಟು ಕೋಮು ಬಣ್ಣ ಕಟ್ಬಿಟ್ಟು ಚುನಾವಣೆ ಸಮಯದಲ್ಲಿ ಈ ಒಂದು ಕೆಟ್ಟ ದುಷ್ಟ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. 2 ಕಾರಣಕ್ಕೆ ಬಿಟ್ರೆ ಇವರು ಒಂದು ಈ ಸಂದರ್ಭದಲ್ಲಿ ಚುನಾವಣೆಯನ್ನ ಗೆಲ್ಲಬೇಕು. ಇದಕ್ಕೆ ನಮ್ಗಿರುವಂತದ್ದು ಅವಕಾಶ ಒಂದೇ, ಕೋಮು ಭಾವನೆಗಳೆಲ್ಲ ಜನಗಳಲ್ಲಿ ಕೆರಳಿಸ್ಬೇಕು. ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳಲ್ಲಿ ಮುಸಲ್ಮಾನರು ಹಿಂದೂಗಳ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತ ಹೇಳಿ ಯಾರೋ ರಾಜಸ್ಥಾನದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರುವಂತ ವ್ಯಾಪಾರಿಯ ಪರವಾಗಿ, ಇವ್ರು ವ್ಯಾಪಾರಿಗಳ ಪರವಾದಂತ ಸರ್ಕಾರ ಇದಿರುವಂತದ್ದು. ವ್ಯಾಪಾರಿಗಳ ಸರ್ಕಾರವಾಗಿರೋದ್ರಿಂದನೇ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಟ್ಟು ಅವ್ರ ಮೇಲೆ ಅವ್ರೇನೋ ಅಕ್ರಮ ಮಾಡಿದ್ದಾರೆ ಅಥವಾ ಏನೋ ಅಂತ ಎದುರಿಸಿ ಅವ್ರ ಮೇಲೆ ಇಡಿ ರೈಡ್ ಮಾಡಿ, ಆ ಇಡಿ ರೈಡ್ ಮಾಡಿದ ಆಸುಪಾಸಿನ ದಿನಗಳಲ್ಲೇ ಏನು ಈ ಎಲೆಕ್ಟೋರಲ್ ಬಾಂಡ್ ಅನ್ನ ಕೊಂಡ್ಕೊಂಡು ಇವರ ಪಕ್ಷಕ್ಕೆ ಕೊಡ್ಲಾಗಿದೆ ಅಂತ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಸುದ್ದಿ ಆಗ್ತಾ ಇದೆಯೋ ಅಂತ ಅವರ ಪರವಾಗಿ ನಿಲ್ಲೋದಕ್ಕೆ ಇವರು ಮುಂದಾಗ್ತಾರೆ. ಇಲ್ಲಿ ತೇಜಸ್ವಿ ಸೂರ್ಯ ಗೊತ್ತಾಗಿದೆ ಈಗಾಗ್ಲೇ ಬಿಜೆಪಿ ಪಕ್ಷದ ಬಗ್ಗೆ. ಈ ರಾಜ್ಯದ, ಈ ದೇಶದ ದೇಶಭಕ್ತ ಜನಗಳಿಗೆ, ನಿಜವಾದ ರಾಷ್ಟ್ರಭಕ್ತ ಜನಗಳಿಗೆ, ಈ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಆಧ್ಯಾತ್ಮಿಕ ಹಿನ್ನೆಲೆ ಇದೆ, ಒಂದು ಗೌರವ ಇದೆ, ಜಗತ್ತಿನಾದ್ಯಂತ ಒಂದು ಘನತೆ ಇದೆ. ಬುದ್ಧ, ಬಸವಣ್ಣನಂತವರು ದೊಡ್ಡ ದೊಡ್ಡ ಮನುಷ್ಯರು ಈ ಭೂಮಿನಲ್ಲಿ ಹುಟ್ಟಿ ಹೋಗಿದ್ದಾರೆ, ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಹಿಮಾಲಯದ ಗಿರಿಗಹೋರಗಳಲ್ಲಿ ಅಂತ ಅನ್ನುವಂತ ಕಾರಣಕ್ಕೆ ಈ ನಾಡು ಇಡೀ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಸಾಧಕರನ್ನ ಸೆಳೀತಾ ಇತ್ತು. ಇವತ್ತಿಗೂ ಈ ದೇಶದ ಬಗ್ಗೆ, ಈ ದೇಶದ ಹಲವಾರು ಸಂಪ್ರದಾಯಗಳು, ಪರಂಪರೆಗಳ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಓದ್ಕೊಂಡಿರುವಂತ ಅಧ್ಯಯನಶೀಲ ಜನಗಳಿಗೆ ಇವತ್ತಿಗೂ ಕುತೂಹಲ ಇದೆ. ಆ ಕಾರಣಕ್ಕೆ ಭಾರತವನ್ನ ಗೌರವಿಸ್ತಾ ಇದ್ದಾರೆ. ಈ ಭಾರತವನ್ನ ಗೌರವಿಸ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಹೆಮ್ಮೆ ಪಟ್ಟುಕೊಳ್ಳುವಂತ ಪ್ರತಿಯೊಬ್ಬ ರಾಷ್ಟ್ರಭಕ್ತ, ದೇಶಭಕ್ತನಿಗೂ ಇವತ್ತು ಬಿಜೆಪಿ ಪಕ್ಷದವರು ಮಾಡ್ತಾ ಇರುವಂತ ನಾಟಕ, ಅವ್ರು ಆಡ್ತಾ ಇರುವಂತ ಆಟ, ಅವ್ರು ಆಗ್ತಾ ಇರುವಂತ ಗೋಮುಖ ವ್ಯಾಘ್ರದ ವೇಷ, ಇದು ಗೋಮುಖದ ವೇಷದಲ್ಲಿರುವಂತ, ಗೋಮುಖದ ರೂಪದಲ್ಲಿರುವಂತ ಒಳಗಡೆ ವ್ಯಾಘ್ರ. ಇದು ನಾವು ಯಾವ ಜನಗಳನ್ನ ಇವರು ನಂಬಿಸ್ತಾ ಇದ್ದಾರೋ, ದೇಶಭಕ್ತರು ಅಂತ ಹೇಳ್ಕೊಂಡು ದೇಶಭಕ್ತರನ್ನ ನಂಬಿಸ್ತಾ ದೇಶವನ್ನೇ ಸುಲಿಗೆ ಮಾಡ್ತಾ ಇರುವಂತ ಅತ್ಯಂತ ನೀಚ ಪಕ್ಷ ಇದಕ್ಕೆ ಇದು ಬಿಜೆಪಿ ಪಕ್ಷ ಅಂತ ಅನ್ನುವಂಥದ್ದು ಈ ರಾಜ್ಯದ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಾವು ಇದನ್ನ ಮರೆಮಾಚಬೇಕು. ಜನಗಳ ಗಮನವನ್ನ ಈ ತಮ್ಮ ಏನು ಈ ಅವ್ಯವಹಾರ ಅಕ್ರಮ ಇದೆ, ನಾ ಕಾನೇ ದೂಂಗ ಅಂತ ಹೇಳ್ಕೊಳ್ತಾ ಇದ್ರು ಪ್ರಧಾನಮಂತ್ರಿಗಳು ಅಂತ ಅನ್ಕೊಂಡು ಇವರೆಲ್ಲ ಪ್ರಧಾನಮಂತ್ರಿಗಳು ಪ್ರಾಮಾಣಿಕರು ಅಂತ ಹೇಳ್ಕೊಂಡು ಇವರೆಲ್ಲ ಅಧಿಕಾರಕ್ಕೆ ಗೆದ್ದು ಬರ್ತಾ ಇದ್ರು. ಹಾಗಾಗಿ ಜನಗಳು ನಮ್ಮನ್ನ ನಂಬ್ತಾ ಇಲ್ಲ. ಹೀಗಾಗಿ ಈ ನಾವು ಮಾಡ್ಕೊಂಡಿರುವಂತ ಭ್ರಷ್ಟಾಚಾರ ಅಕ್ರಮದಿಂದ ಜನಗಳ ಗಮನವನ್ನ ಬೇರೆ ಕಡೆ ಸೆಳಿಬೇಕು ಅಂತ ಅನ್ನುವಂತ ಕಾರಣಕ್ಕೆ ಇವ್ರು ಮಾಡಿರುವಂತದ್ದು. ಈ ರಾಜ್ಯ ಜನವನ್ನ ನಾನು ಇದೇ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನೀವು ಪ್ರಧಾನಮಂತ್ರಿ ಮೋದಿ ಅವರ ಮೇಲೆ ಗೌರವ ಇಟ್ಕೊಳ್ಬೇಡಿ ಅಂತ ನಾವ್ ಹೇಳಲ್ಲ, ಇಟ್ಕೊಳ್ಳಿ, ಅದು ನಿಮ್ಮ ಅಭಿಮಾನ. ಆದ್ರೆ ನೀವು ಪ್ರಶ್ನೆ ಮಾಡಬೇಕು ನರೇಂದ್ರ ಮೋದಿ ಅವರನ್ನ. ಕಳೆದ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿ ಇದ್ದಂತ ಬಿಜೆಪಿ ಸರ್ಕಾರ ಕರೋನಾ ಸಂದರ್ಭದಲ್ಲೂ ಈ ರಾಜ್ಯದ ಜನಗಳನ್ನ ಶೋಷಣೆ ಮಾಡಿದ್ದು, ಈ ರಾಜ್ಯದ ಸಂಪನ್ಮೂಲವನ್ನ ಲೂಟಿ ಮಾಡೋದಕ್ಕೆ ಆ ಸಾವಿನ ಸೂತಕದ ಮನೆಯನ್ನ ಬಳಸ್ಕೊಂಡಿದ್ದು ಈ ರಾಜ್ಯದ ಜನಗಳಿಗೆ ಗೊತ್ತಾಯ್ತು. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿರ್ಲಿಲ್ವಾ? ಕರ್ನಾಟಕ ರಾಜ್ಯ ಏನೋ ಅಮೆರಿಕಾದಲ್ಲಿತ್ತ, ಪಾಕಿಸ್ತಾನದಲ್ಲಿತ್ತ, ಅಥವಾ ಬಲೂಚಿಸ್ತಾನದಲ್ಲಿತ್ತ, ಈ ಕಡೆ ಚೀನಾದ ಯಾವ್ದಾದ್ರು ಬಾರ್ಡರ್ ಇತ್ತ?
ಭಾರತ ದೇಶದಲ್ಲೇ ಇದ್ದದ್ದು. ಈಗಿರ್ಬೇಕಾದ್ರೆ ಈ ರಾಜ್ಯದ ಜನಗಳನ್ನೇ ಸುಲಿಗೆ ಮಾಡ್ತಾ ಇದ್ರು ಅದೇ ಪಕ್ಷದ ರಾಜಕಾರಣಿಗಳು. ಈಗಿರುವಾಗ ಇದು ನರೇಂದ್ರ ಮೋದಿ ಅವರಿಗೆ ಗೊತ್ತಿರ್ಲಿಲ್ವಾ? ನನ್ನ ಪ್ರಶ್ನೆ ನಾನು ಕೇಳ್ತೀನಿ. ಹೌದು, ಯಾರೋ ಒಬ್ಬ ಹೆಂಗ ಪುಂಗ್ಲಿ ಅಂತ ಅನ್ನುವಂತ ಮನುಷ್ಯ ಇಡೀ ದೇಶದ ಎಲ್ಲಾ ಆಸ್ಪತ್ರೆಗಳನ್ನ ಪ್ರಧಾನಮಂತ್ರಿಗಳು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಎಷ್ಟು ಬೆಡ್ ಇದೆ, ಏನ್ ಕತೆ, ಎಷ್ಟು ಔಷಧಿ ಸಪ್ಲೈ ಆಗ್ತಾ ಇದೆ ಅಂತ ಅದನ್ನ ನೋಡ್ತಾರೆ ರಾತ್ರಿ ಕೂತ್ಕೊಂಡು ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಆಡು ಆಗ್ಲೇ ರಾಜಾರೋಷವಾಗಿ ಕರ್ನಾಟಕ ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದದ್ದು ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಸುಮಾರಿಗೆ ಒಂದು ಮಟ್ಟಿಗೆ ಓಕೆ ಪಾಪ ಅವರು ಸುತ್ತಮುತ್ತ ಇರುವಂತವ್ರು ಈ ದೇಶ ಉದ್ಧಾರ ಆಗ್ಬಿಟ್ಟ ಇದೆ ಅಂತ ಹೇಳ್ತಾ ಇರೋದೇನೆ ಅವ್ರು ನಂಬ್ಕೊಂಡು ಕನ್ಸ್ ಕಾಣ್ತಾ ಮಲಗಿದ್ರೆ ಏನೋ ಅಂತ ಭಾವಿಸೋಣ, ಒಂದ್ ರೀತಿ ಕ್ಷಮಿಸಬಹುದು. ಇನ್ನು ಕ್ಷಮಿಸುವಾಗ್ಲೂ ನಾವು ಒಂದ್ ಯೋಚನೆ ಮಾಡ್ಬೇಕಾಗತ್ತೆ. ಒಬ್ಬ ಪ್ರಧಾನಮಂತ್ರಿಯಾಗಿ ತನ್ನದೇ ಅಧೀನದಲ್ಲಿ ತನ್ನದ ಆಡಳಿತದ ಅಧೀನದಲ್ಲಿರುವಂತಹ ಅಧೀನ ಅಂದ್ರೆ ಅವರ ವ್ಯಾಪ್ತಿಗೆ ಬರುವಂತಹ ಒಂದು ರಾಜ್ಯದಲ್ಲಿ ಅವ್ರದೇ ಪಕ್ಷದವರು ಮಾಡ್ತಾ ಇರುವಂತದ್ದು ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆನ ಕಟ್ಕೊಂಡಿಲ್ಲ, ಗೂಢಚರ್ಯ ವ್ಯವಸ್ಥೆನ ಕಟ್ಕೊಂಡಿಲ್ಲ, ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಪಂಚೇಂದ್ರಿಯಗಳನ್ನ ಅಂತ ಸನ್ನದ್ಧವಾದಂತ ಸ್ಥಿತಿನಲ್ಲಿ ಇಟ್ಕೊಂಡಿಲ್ಲ ಅಂತ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಅಂತ. ಒಂದ್ ವೇಳೆ ಇಲ್ಲ ಅದು ಗೊತ್ತಿತ್ತು ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಗೊತ್ತಿತ್ತು ಅಂದ್ರೆ ನೇರವಾಗಿ ನಾವ್ ಹೇಳ್ಬೋದಾಗತ್ತೆ, ಭ್ರಷ್ಟಾಚಾರ ನಡೀತಾ ಇರುವಂತದ್ದು ಗೊತ್ತಿದ್ದು ಅವ್ರು ಕಣ್ಣು ಮುಚ್ಕೊಂಡು ಸುಮ್ಮನಿದ್ರು ಅಂತ ಅಂದ್ರೆ ಭ್ರಷ್ಟಾಚಾರದ ಪಾಲು ಅವ್ರಿಗೂ ಇತ್ತು. ಕೇಂದ್ರ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಇಲ್ಲಿಂದನೂ ಭ್ರಷ್ಟಾಚಾರದ ಪಾಲನ್ನು ತೆಗೆದುಕೊಳ್ತಾ ಇದ್ರು ಅಂತ ನಾವ್ ಇವತ್ತು ಅನುಮಾನಿಸ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಎಲೆಕ್ಟೋರಲ್ ಬಾಂಡ್ ವಿಚಾರದಲ್ಲಿ ಬಂದಿರುವಂತ ಈ ಸಂದೇಹ ಏನಿದೆ, ಸಂದೇಹ ಅಲ್ಲ, ಕಣ್ಣಿಗೆ ರಾಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಹಂಗೈ ನೋಡೋದಕ್ಕೆ ಕನ್ನಡಿ ಬೇಕೆ ಅನ್ನೋ ಹಾಗೆ. ಹಾಗಾಗಿ ಈ ತೇಜಸ್ವಿ ಸೂರ್ಯನ್ ಅಂತವ್ರಿಗೆ, ಈ ಬಿಜೆಪಿಯ ಸಂಸದರುಗಳಿಗೆ, ಇವ್ರಿಗೆ ಇಂದೆಲ್ಲ ಅಕ್ರಮಗಳು ಜನಗಳ ಮುಂದೆ ರಾಜಾರೋಷವಾಗಿ ತಮ್ಮ ಬೇಳೆಕಾಳು ಅಕ್ಷರಶಃ ಇವರು ಬೆತ್ತಲಾಕ್ಬಿಟ್ಟಿದ್ದೀವಿ ಅನ್ನುವಂತ ಕಾರಣಕ್ಕೆ ಇದನ್ನ ಮುಚ್ಚಬೇಕು ಅಂತ ಅನ್ನುವಂಥದ್ದು ಒಂದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ಅಲ್ಲಿ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಅವರು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ, ಈ ಕಡೆ ಸದಾನಂದ ಗೌಡ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ, ಪ್ರತಾಪ್ ಸಿಂಹ ಟಿಕೆಟ್ ಸಿಕ್ಕಿಲ್ಲ ಅಂತ ಒಳಗೊಳಗೆ ಅಸಹನೆ ಇಟ್ಕೊಂಡು ಏನಾದ್ರೂ ಮಾಡಿ ನಾನು ತಪ್ಪಿತಸ್ಥ ಆಗದೇನೆ ಇವ್ರಿಗೆ ಹಿಂಬದಿಯಿಂದ ಹೇಗೆ ನಾನು ಇವ್ರನ್ನ ಸೋಲ್ಸ್ಬೋದು, ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಓಹೋ ಬಿಜೆಪಿ ಅವರೆಲ್ಲ ಚೆನ್ನಾಗಿದ್ದಾಗ ಟಿಕೆಟ್ ಕೊಡ್ತಿದ್ದಾಗ ನೋಡಿದ್ರೆ ದೇಶಭಕ್ತರು ಅಂತ ಹೇಳ್ಕೊತಾ ಇದ್ರು, ಈಗ ಬಿಜೆಪಿ ವಿರುದ್ಧನೇ ತಿರುಗಿ ಮಾತಾಡ್ತಾ ಇದಾರೆ ಅಂತಂದ್ರೆ ಇವರು ಸಮಯ ಸಾಧಕರು ಅಂತ ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಇದು ಕೂಡ ನಮ್ಗೆ ಮುಂದಿನ ದಿನಗಳಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನುವಂತ ಭಯ. ಈಗ ನಿಮ್ಮ ಸ್ಪರ್ಧೆ ಏನಿದೆ ಅಲ್ಲಿ KRS ಪಕ್ಷದ ಸ್ಪರ್ಧೆ ಗೊತ್ತಾಗಿರುತ್ತೆ ಇವ್ರಿಗೆ. ಈ ರಾಜ್ಯದ ಜನಗಳು ಪ್ರಜ್ಞಾವಂತರಿದ್ದಾರೆ, ನಮ್ ನಾಟಕಗಳು ಗೊತ್ತಾದಾಗ ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ನುವಂಥದ್ದು ಗೊತ್ತಾಗಿದೆ. ಇವ್ರಿಗೆಲ್ಲ ಇವೆಲ್ಲವನ್ನ ಮರೆಮಾಚಬೇಕು. ಮರೆಮಾಚೋದಕ್ಕಿರುವಂತ ಅವಕಾಶ ಏನೋ ಅದಕ್ಕೆ ಏನೋ ಒಂದು ಸೃಷ್ಟಿ ಮಾಡ್ರಪ್ಪ ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಸೃಷ್ಟಿ ಮಾಡಿಸಿರ್ಬಹುದು ಅಂತ ಅನುಮಾನ ನನಗಿದೆ. ನಾವು ಕೇವಲ ಅನುಮಾನಗಳ ಆಧಾರದ ಮೇಲೆ ಮಾತಾಡಲ್ಲ, ಆದ್ರೆ ಇವರ ಪರಂಪರೆ ಮತ್ತೆ ಇವರು ಆಯ್ದು ಬಂದಿರುವಂತ ಇವ್ರ ಇತಿಹಾಸಗಳನ್ನ, ಕೆಟ್ಟ ಇತಿಹಾಸಗಳನ್ನ ನೋಡ್ಕೊಂಡು ಬಂದ್ರೆ ಇವರು ಇದನ್ನ ಮಾಡಿರೋದು ಅಸಹಜ ಏನಲ್ಲ ಬಿಡು ಅಂತ ಅನ್ನುವಂಥದ್ದನ್ನ ನಾವು ಮಾಡ್ಬೋದಾಗಿದೆ. ಇದೆಲ್ಲ ಕಾರಣಗಳಿಂದ ಇವ್ರು ಮಾಡ್ತಾ ಇದ್ದಾರೆ. ನಾನು ಇದೇ ಸಂದರ್ಭದಲ್ಲಿ ರಾಜ್ಯ ಜನಗಳನ್ನ ಕೇಳ್ಕೊತೀನಿ, ದಯವಿಟ್ಟು ಇದನ್ನ ಗಮನಿಸಿ. ಇವರೆಲ್ಲ ಯಾಕೆ ಆಟ ಆಡ್ತಾ ಇದ್ದಾರೆ? ಇವ್ರು ಮುಸಲ್ಮಾನ ಮತ್ತೆ ಒಬ್ಬ ಯಾವ ಬನಿಯ ಅಲ್ಲಿಂದ ಬಂದಿರುವಂತವನು ಅವ್ರು ಕಿತ್ತಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಕನ್ನಡಿಗರಿಗೆ ಏನ್ ಲಾಭ ಆಯ್ತು? ಅವರು ನಾವು ಶಾಂತಿಯಿಂದ ಇರ್ಬೇಕಾದಂತ ಜಾಗದಲ್ಲಿ ನಮ್ಮ ಬೀದಿನಲ್ಲಿ ಬಂದು ಇವರು ಕಿತ್ತಾಟ ಮಾಡ್ತಾ ಇದ್ದಾರೆ. ನೀವೇ ಹೇಳಿದ್ರಿ, ಪ್ರತಾಪ್ ಸಿಂಹ ಏನಂತ ಕರೆದ್ರು ಅವರನ್ನ, ಅಲ್ಲಿದ್ದವರನ್ನ, ಯಾರು ತೇಜಸ್ವಿ ಸೂರ್ಯ ಅಲ್ಲಿದ್ದವರನ್ನ ಹಿಂದಿನಲ್ಲಿ ಏನೋ ಕರೆದ್ರು ಅಂತ ಹೇಳಿದ್ರಲ್ಲ, ಚಲೇ ಜಾವ್ ಸಬ್ ಚಲೇ ಜಾವ್. ಕನ್ನಡ ಬರಲ್ಲ ಮನುಷ್ಯನಿಗೆ, ಕನ್ನಡ ಮಾತಾಡೋದೇ ಇಲ್ಲ ಮನುಷ್ಯ, ಇಂಗ್ಲಿಷ್ ಮಾತಾಡಲ್ಲ. ಒಂದು ಅಲ್ಲ, ಇವ್ರು ಕನ್ನಡ ಬರುತ್ತೆ, ಇವ್ರು ಕನ್ನಡ ಬಂದ್ರು ಇವ್ರು ಯಾರನ್ನ ಕರೀತಾ ಇದ್ರೋ, ಯಾರನ್ನ ಕರ್ಕೊಂಡು ಬಂದಿದ್ರು ದುಂಬಿ ಅಂತ ಹೇಳಿ ಅವ್ರಿಗೆ ಕನ್ನಡ ಬರೋದಿಲ್ಲ. ಹಾಗಾಗಿ ಆ ಸಂದರ್ಭದ ಆ ಟೆನ್ಷನ್ ಅಲ್ಲಿ ಅವ್ರಿಗೆ ಅದೆಲ್ಲ ಮರ್ತೋಗಿ ಜನ ಇದನ್ನ ಗಮನಿಸ್ತಾರೆ ಅಂತ ಗೊತ್ತಿಲ್ದೇನೆ ಸಬ್ ಚಲೇ ಜಾವ್ ಎಲ್ಲ ಹೋಗೋಣ. ಬಿಜೆಪಿಯ ಗುಜರಾತ್ ಮಾಡೆಲ್ ಇದು. ಗುಜರಾತ್ ನ ವ್ಯಾಪಾರಿಗಳಿಗೆ ತೊಂದರೆ ಆದ್ರೆ ಓಡೋಡಿ ಹೋಗಿ ಸಮಸ್ಯೆನ ಬಗೆಹರಿಸೋದು. ಆದ್ರೆ ಕನ್ನಡಿಗರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ನೀರಿನ ಸಮಸ್ಯೆಯಿಂದ ಇಟ್ಕೊಂಡು ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ರು ಕೂಡ ಇವ್ರು ಯಾರು ಬರೋದಿಲ್ಲ, ಹತ್ರನೂ ಬರೋದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ. ನೋಡ್ರೆ ಇವರು ಈಗ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಇದ್ದಿದೆ. ಸಂಸದ ನೋಡ್ದೆ, ನಾನು ಆ ಕಾರ್ಯಕ್ರಮ ಮಾಡಿದೀನಿ, ಈ ಕಾರ್ಯಕ್ರಮ ಮಾಡಿದೀನಿ ಅಂತ
ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಕೊಳ್ಳೋದಕ್ಕೆ ಬೇಕಾಗಿರೋ ಒಂದು 2 ಫೋಟೋ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೆಲಸ ಮಾಡೋದಕ್ಕೆ ಮಾತ್ರ ನಿಪುಣ. ಅದೇ ಇವ್ರ ಯೋಗ್ಯತೆ ಇಷ್ಟೇ ಇರೋದು. ಹೆಸರು ಬದಲಾಯಿಸೋದಕ್ಕೆ, ಊರ ಹೆಸರು ಬದಲಾಯಿಸೋದಕ್ಕೆ, ರೈಲ್ ಹೆಸರು ಬದಲಾಯಿಸೋದಕ್ಕೆ, ಯಾವ್ದೋ ಕಾರ್ಯಕ್ರಮಗಳ ಹೆಸರು ಬದಲಾಯಿಸೋದಕ್ಕೆ, ನೋಟಿನ ಬಣ್ಣ ಬದಲಾಯಿಸೋದಕ್ಕೆ, ಇದಕ್ಕೆ ಇವರು ಶೂರರು. ಹಾಗಾಗಿ ಇವ್ರ ಯೋಗ್ಯತೆಗಳೆಲ್ಲ ಜನಗಳಿಗೆ ಇನ್ನೊಂದು ಇದರಲ್ಲಿ ಆಯಾಮ ಈ ವಿಚಾರನ ಈಗ ಬಿಜೆಪಿ ಅವರು ಈ ತರ ಮಾಡಿದ್ರು ಅಂತ ಆಯ್ತು. ಆದ್ರೆ ಆತರ ಮಾಡಿದ್ರು ಅಂತ ಈ ಕಾಂಗ್ರೆಸ್ ಅವರು ಆ ವಿಚಾರನ ಸತ್ಯನ ಹೇಳಿದ್ರು ಕೂಡ ಜನ ನಂಬೋ ಸ್ಥಿತಿಲಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಕೂಡ ಇದರಲ್ಲಿ ಅಷ್ಟೊಂದು ತಪ್ಪಿತಸ್ಥರು. ಅವರು ಈ ಮುಸಲ್ಮಾನರದು ಓಲೈಕೆ ರಾಜಕಾರಣ, ಏನಿದೆ ತುಷ್ಟೀಕರಣದ ರಾಜಕಾರಣ ಮಾಡ್ಕೊಂಡು ಬಂದು 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 ಈ ಸ್ಥಿತಿಗೆ ಬಂದಿದೆ. ಅವ್ರನ್ನು ಯಾರು ಜನ ನಂಬೋ ಸ್ಥಿತಿಯಲ್ಲಿ ಅಂತ ಅವ್ರನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾಂಗ್ರೆಸ್ ಬಿಜೆಪಿ ಎರಡೂ ಏನಿದೆ ಜನರ ವಿಶ್ವಾಸವನ್ನ ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟಿದಾವೆ. ಜನ ಕ್ಲಿಯರ್ ಆಗಿ ಅವರ ಆಟನ ನೋಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಇನ್ನೊಂದು ಪರ್ಯಾಯ ಯಾವುದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಕಾಣಿಸ್ತಾ ಇಲ್ಲ. ಬಟ್ ಈಗ ನಾವು KRS ಪಕ್ಷ ಅನ್ನೋದೇನಿದೆ ಕಳೆದ 5 ವರ್ಷದಿಂದ ಜನರ ಎದುರುಗಡೆ ಬಂದಾಗ ಜನ ಅವ್ರಿಗೆ ಒಂಥರ ರಿಲೀಫ್. ಈ ತರದು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್, ನೀವು ನಿಮ್ಗೆ ಪೂರ್ತಿ ನಮ್ ಸಪೋರ್ಟ್ ಇದೆ, ನಿಮ್ ತರ ಇಲ್ಲಿವರೆಗೂ ಯಾರನ್ನು ಈ ತರ ಕೆಲಸ ಮಾಡಿರೋದು ನಾವು ನೋಡಿಲ್ಲ, ನೀವು ಮುಂದುವರಿರಿ ಸರ್, ನಮ್ಗೆ ದೇಣಿಗೆ ಏನು ಕೊಡೋದೇನೋ, ನಮ್ಗೆ ಸಪೋರ್ಟ್ ಮಾಡೋದೇನೋ ಪೂರ್ತಿ ಜನರಿಗೆ. ಬಟ್ ನಮ್ದು ಹೇಗೆ ಅಂದ್ರೆ ಈಗ ಜನರಿಗೆ ಒಂದು ಇದಿದೆ, ಇವ್ರು ಗೆಲ್ತಾರ, ಇವರು ಏನು ಮುಂದಕ್ಕೆ ಇರ್ತಾರ, ಇನ್ನೂನು ಮುಂದುವರಿತಾರ ಅನ್ನೋದು ಒಂದು ಪ್ರಶ್ನೆ ಬಂದಿತ್ತು. ಆದ್ರೆ ನೀವು ಹಲವಾರು ಭಾಷಣಗಳಲ್ಲಿ ಹೇಳಿದ ಹಾಗೆ ಕಳೆದ ಅಷ್ಟು ಚುನಾವಣೆಗಳನ್ನು ನಾವು ಫೇಸ್ ಮಾಡಿಕೊಂಡು ಈ ವಿಧಾನಸಭಾ ಚುನಾವಣೆ 195 ಅಭ್ಯರ್ಥಿಗಳನ್ನ ಹಾಕಿ ನಾವು ಏನು ಈ ಜನ ಕೊಟ್ಟ ದೇಣಿಗೆ ಅಮೌಂಟ್ ಅಲ್ಲೇನೆ ಅಷ್ಟರಲ್ಲೇ ಇಷ್ಟೇನಿದೆ ನಮ್ಗೆ ಜನ ಕೊಟ್ಟಿರುವಂತದ್ದು, ಅದು ಕಷ್ಟಪಟ್ಟು ದುಡ್ದಿರುವ ದುಡ್ಡು, ಆ ದುಡ್ಡಲ್ಲೇ ನಮ್ಗೆ ಸಾಧ್ಯವಾಗಿ 195 ಕ್ಯಾಂಡಿಡೇಟ್ಗಳಿಗೆ ಪ್ರಚಾರ ಮಾಡಿ ಇಡೀ ರಾಜ್ಯ ನಾವು ತಲುಪುವಂತ ಕೆಲಸ ಮಾಡಿರೋದು ಜನ ನೋಡಿದ್ದಾರೆ. ಆ ಒಂದು ಪರ್ಯಾಯ ಅವ್ರ ಎದುರುಗಡೆ ಇದೆ ಅಂತ ಒಂದು ಅವ್ರಿಗೆ ಆಶಾಭಾವನೆ ಮೂಡಿದೆ ಅಂತ ನನ್ನ ಒಂದು ಅನಿಸಿಕೆ ಗೌಡ್ರೆ. ಖಂಡಿತ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕರ್ನಾಟಕ ರಾಜ್ಯದ ಜನ, ಈ ದೇಶದ ಜನನು ಒಳಗೊಂಡಂತೆ ಖಂಡಿತವಾಗಿಯೂ ಬುದ್ಧಿವಂತರು. ಆದ್ರೆ ಬೇರೆ ರಾಜಕೀಯ ಪಕ್ಷಗಳು ಇಂದಿನಿಂದ ಇವ್ರಿಗೆ ಮಾಡ್ಕೊಂಡು ಬಂದಿರುವಂತಹ ಮೋಸ, ನಂಬಿಕೆ ದ್ರೋಹದ ಕಾರಣದಿಂದಾಗಿ ಹೊಸಬರನ್ನ ಇವರು ಅಷ್ಟು ಸುಲಭವಾಗಿ ನಂಬುವ ಸ್ಥಿತಿನಲ್ಲಿಲ್ಲ. ಅದನ್ನ ನಾವು ಅವರ ನಂಬಿಕೆ ಮತ್ತೆ ವಿಶ್ವಾಸವನ್ನ ಗಳಿಸಬೇಕಾದಂತ ಅನಿವಾರ್ಯತೆ, ಜವಾಬ್ದಾರಿ ನಮ್ಮದಿದೆ. ಹಾಗಾಗಿ ನಾವು ಅದಕ್ಕೆ ತಕ್ಕಂತ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಜೊತೆಗೆ ನೀವು ಮೊದಲೇ ಹೇಳ್ದಾಗೆ ಇದು ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಮತ್ತೆ ಬಿಜೆಪಿ ಸಂಸದರುಗಳು ಇವರು ಕೋಮುವಾದಿಗಳು ಅಂತ ಯಾವ ರೀತಿಯಲ್ಲಿ ನಾವು ಹೇಳ್ತೀವೋ ಅದೇ ರೀತಿಯಲ್ಲಿ ಅಕ್ಷರಶಃ ಸತ್ಯ ಒಂದು ಮಾತು, ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರವೂ ಕೂಡ ಅಕ್ಷರಶಃ ಮುಸ್ಲಿಂ ಮೂಲಭೂತವಾದಿ, ಒಂದು ರೀತಿಯಲ್ಲಿ ಮುಸ್ಲಿಂ ಮೂಲಭೂತವಾದಕ್ಕೆ ಕುಮ್ಮಕ್ ಕೊಡುವಂತ ರೀತಿಯಲ್ಲೇ ಇವರ ನಡವಳಿಕೆಗಳಿದಾವೆ. ಹಾಗಾಗಿ ಅವರೆಲ್ಲರೂ ಎಚ್ಚೆತ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸಿಗರ ವೈಫಲ್ಯನೇ ನೇರವಾಗಿ ಕಾಂಗ್ರೆಸ್ಸಿಗರು ಇವರ ಒಂಥರ ಪಟೇಲ್ಗಿರಿ, ಒಂದ್ ರೀತಿಯಲ್ಲಿ ಇವರ ಫ್ಯೂಡಲ್ ಮೆಂಟಾಲಿಟಿ, ದರ್ಪ ದೌಲತ್ತು, ಇವೆಲ್ಲವ ಕಾರಣಗಳಿಂದ ಬೇಸತ್ತು ಜನ ಬಿಜೆಪಿ ಅಂತ ಕೋಮುವಾದಿ ಪಕ್ಷವನ್ನ ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತಂತ ಅವ್ರು ದೇಶಭಕ್ತರು ಅಂತ ಹೇಳಿದ ಕಾರಣಕ್ಕೆ. ಇವರೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ. ಅಕ್ಷರಶಃ ಇವರು ಹಿಂದೆ ಎಲ್ಲ ಚುನಾವಣೆಗಳಲ್ಲಿ ಇದು ರಿಗ್ಗಿಂಗ್ ಅಂತ ಬೂತ್ಗಳನ್ನ ವಶಪಡಿಸ್ಕೊಂಡು ಅವ್ರು ಬೇಕಾದವ್ರಿಗೆ ಒತ್ಕೊಳ್ಳುವಂತದ್ದು ಎಲ್ಲವನ್ನ ಹಿಂದಿನ ಕಾಲದಿಂದ ಇವ್ರು ಯಾರ್ಯಾರನ್ನ ಇವನ್ ಇಂದಿರಾ ಗಾಂಧಿ ಕಾಲದಲ್ಲೂ ಇದು ನಡೆದಿದೆ, ದೊಡ್ಡ ಇದು ಅಂತ ಅವೆಲ್ಲ ನಡೆದಿದ್ದಾವೆ. ಆದ್ರೆ ಇವರು ಕೆಲವೊಂದು ಪಾಸಿಟಿವ್ ಸೈಡ್ ಗಳನ್ನ ಮಾತ್ರ ಹೇಳ್ಕೊಂಡು, ಬೇರೆ ವಿರೋಧ ಪಕ್ಷಗಳ ತಪ್ಪುಗಳನ್ನ ಮಾತ್ರ ಹೇಳ್ಕೊಂಡು ನಾವು ಒಳ್ಳೆಯವರು ಅಂತ ಹೇಳುವಂತ ಒಂದು ಪರಿಪಾಠ ಬಂದ್ಬಿಟ್ಟಿದೆ. ಜನಗಳಿಗೆ ಅದನ್ನ ನಂಬಿಸಿ ಇದೇ ಸತ್ಯ ಇರಬಹುದೇನೋ ಅಂತ ಅನ್ನುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ಪರ್ಯಾಯ ರಾಜಕಾರಣ ಇರ್ಲಿಲ್ಲ. ಒಳ್ಳೆ ರಾಜಕಾರಣ ಮಾಡ್ತೀವಿ ಅಂತ ಬಂದವರು ಗಟ್ಟಿಯಾಗಿ ನೆಲೆಯೂರುವಂತ, ಒಂದಷ್ಟು ಸಮಯ ಕೊಟ್ಟು ಕೆಲಸ ಮಾಡುವಂತ, ತಾಳ್ಮೆಯಿಂದ ಈ ರಾಜ್ಯದ ಜನಗಳ ಹೃದಯವನ್ನ ಗೆಲ್ಲುವಂತ, ತಳಮಟ್ಟದಿಂದ ಜನಗಳ ಬಳಿಗೆ ಹೋಗಿ ತಳಮಟ್ಟದ ಜನಗಳ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಯಾವುದೇ ಒಂದು ರಾಜಕೀಯ ಪಕ್ಷ ಮಾಡಿರ್ಲಿಲ್ಲ. 80ರ ದಶಕದಲ್ಲಿ ರೈತ ಸಂಘ ಒಂದ್ ರೀತಿನಲ್ಲಿ ನಾವೀಗ ಏನ್ ಮಾಡ್ತಾ ಇದ್ವಿ ಅದೇ ರೀತಿ ಕೆಲಸವನ್ನ ಅವತ್ತು 80ರ ದಶಕದಲ್ಲಿ ಮಾಡಿತ್ತು, ಒಂದು ಸಂಘವಾಗಿ, ಒಂದು ಸಂಘಟನೆಯಾಗಿ. ಆನಂತರ ಅವರು ರಾಜಕಾರಣಕ್ಕೆ ಬಂದ್ರು. ಆದ್ರೆ ರಾಜಕಾರಣವನ್ನು ಅವ್ರು ಮುಂದುವರಿಸಬೇಕಾಗಿತ್ತು. ಡೆಮಾಕ್ರಸಿನಲ್ಲಿ ಅಲ್ಟಿಮೇಟ್ ಆಗಿ ಮತದಾರರೇ ಇಲ್ಲಿ ತಮಗೆ ಬೇಕಾಗಿರುವಂತ ಒಂದು ವ್ಯವಸ್ಥೆಯನ್ನ ಅವರು
ಕಟ್ಕೊಳ್ಬೇಕಾಗಿರುವಂತದ್ದು, ನಿರ್ಮಿಸಬೇಕಾಗಿರುವಂತದ್ದು, ಅದನ್ನ ಮಾಡ್ಬೇಕಾಗಿತ್ತು. ರೈತ ಸಂಘ ಅಲ್ಲಿಂದ ಅವರು 89ರಲ್ಲಿ ಚುನಾವಣೆ ನಿಂತವರು ಚುನಾವಣೆಯಲ್ಲಿ ಹೀನಾಯವಾದಂತಹ ಸೋಲಾದ ತಕ್ಷಣ ರಾಜಕಾರಣದಿಂದನೇ ವಿಮುಖ ಆಗ್ಬಿಟ್ರು. ಕೆಲವರು ಬಾಬಾಗೌಡ ಪಾಟೀಲ್ರು ಮತ್ತೆ ಪುಟ್ಟಣ್ಣಯ್ಯ ಅವರು ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡಿದ್ರು, ಒಂದೆರಡು ಬಾರಿ ಅವರು MLA-ಗಳಾದ್ರು. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿಗೆ ರಾಜ್ಯದಾದ್ಯಂತ ತಾನು ಚುನಾವಣೆಗಳನ್ನ ಎದುರಿಸ್ತಾ ಇದೆ, ನಾಯಕರುಗಳನ್ನ ರೂಪಿಸುವ ಕೆಲಸ ಮಾಡ್ತಾ ಇದೆ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅಧಿಕಾರಿಗಳು ಯಾವುದೇ ಒಬ್ಬ MLA-ಗೋ MP-ಗೋ ಎದುರ್ದೇನೆ KRS ಪಕ್ಷದವ್ರು ಬಂದವರು ಅಂದ್ರೆ ಅವರ ನೈತಿಕತೆಯ ಕಾರಣಕ್ಕಾಗಿ, ಅವರ ಶಕ್ತಿಯ ಕಾರಣಕ್ಕಾಗಿ ಅಲ್ಲ. ನಾವು ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹಳ ವಿನಯದಿಂದ ಈ ರಾಜ್ಯದ ಜನಗಳ ಮುಂದೆ ಒಪ್ಕೊಳ್ಳುತ್ತೆ. KRS ಪಕ್ಷದ ಪದಾಧಿಕಾರಿಗಳು, ಪ್ರತಿಯೊಬ್ಬ ಸೈನಿಕರು ತೋರ್ತಾ ಇರುವಂತಹ ಸಂಯಮ ಮತ್ತೆ ಅನ್ಯಾಯದ ವಿರುದ್ಧ ಅವರು ತೋರ್ತಾ ಇರುವಂತಹ ಒಂದು ಪ್ರತಿರೋಧ, ಈ ಪ್ರತಿರೋಧದ ಕಾರಣಕ್ಕಾಗಿ, ಇದರಲ್ಲಿ ಸತ್ಯ ಇದೆ ಅಂತ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ಅಧಿಕಾರಶಾಹಿ ಒಂದ್ ರೀತಿಯಲ್ಲಿ ಬೆಚ್ಚಿ ಬಿದ್ದಿದೆ. ಇದನ್ನು ಮಾಡ್ಬೇಕಾಗಿತ್ತು ಬೇರೆ ಇವರೆಲ್ಲ, ಈ ತೇಜಸ್ವಿ ಸೂರ್ಯರವರು ಮಾಡ್ಬೇಕಾಗಿತ್ತು. ಇವ್ರಿಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಜನಗಳು ಸಂಕಷ್ಟದಲ್ಲಿರ್ಬೇಕು, ಜನಗಳು ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತ ಯೋಚನೆ ಮಾಡುವ ಸ್ಥಿತಿನಲ್ಲಿ ಇಲ್ದೇನೆ ಇವ್ರು ಯಾವಾಗ ಹತ್ಕೊಂಡು ಉರಿತಾ ಇರುವಂತಹ ಕೋಮು ಬೆಂಕಿಗೆ ತುಪ್ಪ ಸುರಿದ ತಕ್ಷಣ ಜನಗಳು ಹೌದು ಅಂತ ಹೇಳಿ ಕೆರಳ್ಬಿಡ್ಬೇಕು. ಉದ್ವಿಗ್ನವಾದಂತಹ ಸ್ಥಿತಿನಲ್ಲಿ ಮನಸ್ಸುಗಳನ್ನ ಇಡಬೇಕು, ಪ್ರಜ್ಞೆ ಇಲ್ಲದ ಸ್ಥಿತಿನಲ್ಲಿ ಜನಗಳನ್ನ ಇಡಬೇಕು. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅಸಮಾಧಾನದಿಂದ ಕುದಿತಾ ಇರಬೇಕು. ಆಗ ನಾವು ಹಾಕುವಂತ ಈ ಕೋಮು ದ್ವೇಷದ ತುಪ್ಪ, ಬೆಂಕಿಗೆ ಸುರಿಯುವಂತ ತುಪ್ಪ, ಅದು ಇವರನ್ನ ಕೆರಳಿಸುತ್ತೆ ಅಂತ ಅನ್ನುವಂಥದ್ದನ್ನ ಕಂಡುಕೊಂಡಿದ್ದಾರೆ. ಇದನ್ನ ನಾವಿವತ್ತು ಅಕ್ಷರಶಃ ನಿರ್ಮೂಲನೆ ಮಾಡ್ಬೇಕಾಗಿದೆ, ಕೆಟ್ಟ ರಾಜಕಾರಣವನ್ನ ಶಾಂತಿಯುತವಾಗಿದೆ. ಅದಕ್ಕೆ ನಾನು ಅದಕ್ಕೆ ನಿಮ್ಮನ್ನ ಅಭಿನಂದಿಸುವಾಗ, ನೀವು ಬೆಂಗಳೂರು ದಕ್ಷಿಣದಂತ ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣ ಕ್ಷೇತ್ರ ನಿಮಗೆ ಗೊತ್ತಾಗುತ್ತೆ, ಈ ಕಾಂಗ್ರೆಸ್ಸಿಗರು ಬಿಜೆಪಿ ಅವರು ಅಂದ್ರೆ ಅಲ್ಲಿ ಜಯನಗರ ಮತ್ತೆ BTM ಲೇಔಟ್ ಇಂದ ಹಿಂದಿನ ಜಯನಗರದಲ್ಲಿ ಗೆದ್ದು ಬರ್ತಾ ಇದ್ದಂತ, BTM ಲೇಔಟ್ ಅಲ್ಲಿ ಗೆದ್ದು ಬರ್ತಿದ್ದಂತ ಯಾರು ಇವತ್ತಿನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತೆ ಹಿಂದೆ ಅಲ್ಲಿ ಸಂಸದರಾಗ್ತಿದ್ದಂತ ಅನಂತ್ ಕುಮಾರ್ ಅಕ್ಷರ ಸಹ ಡೀಲ್ ಮಾಡ್ಕೊಂಡು ಸಂಸದ ಸ್ಥಾನಕ್ಕೆ ನೀನು, ಇಲ್ಲಿ MLA ಸ್ಥಾನಕ್ಕೆ ನಾನು ಅಂತ ಡೀಲ್ ಮಾಡ್ಕೊಂಡು ಅಲ್ಲಿ ಚುನಾವಣೆಯನ್ನ ಗೆಲ್ತಾ ಇತ್ತು. ಅದಕ್ಕೇನೆ ನಿಮ್ಗೆ ಇನ್ನೂ ಸೂಕ್ಷ್ಮ, ಅಲ್ಲಿ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಗಳಿಗೆ ಹೇಳ್ಬೇಕು, ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿಗೆ ಟಿಕೆಟ್ ಕೊಡೋಣ ಅಂತ ಕಾಂಗ್ರೆಸ್ನ ಒಂದು ವಲಯ ಮಾತಾಡ್ತಾ ಇರೋದೇನಂದ್ರೆ, ಇವರು ಡೀಲ್ ಮಾಡ್ಕೊಳ್ಳುವಂಥದ್ದು ತಪ್ಪಿಸ್ಬೇಕು ನಾವ್ ಈಗ್ಲಾದ್ರೂ ಅಂತ ಅನ್ನೋದ ಕಾರಣಕ್ಕೆ ಸೌಮ್ಯ ರೆಡ್ಡಿ ಟಿಕೆಟ್ ಕೊಡಬೇಕು ಅಂತ ಅನ್ನುವಂಥದ್ದು ಇವೆಲ್ಲ ಚರ್ಚೆ ಶುರುವಾಗಿರುವಂತದ್ದು. ನಾವು ಕಾಂಗ್ರೆಸ್ ಮುಖಂಡರುಗಳ ಜೊತೆನಲ್ಲಿ ಮಾತಾಡುವಾಗ ಬೆಂಗಳೂರಿನಲ್ಲಿ ಕೆಲವರು ಈ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡ್ತಾ ಇರುವಂತದ್ದು ಅನ್ನುವಂತ ಮಾತಾಡ್ತಾರೆ. ಅಂದ್ರೆ ಇವರೆಲ್ಲರೂ ನೀಚ ರಾಜಕಾರಣ ಮಾಡ್ತಾ, ಒಳ ಒಪ್ಪಂದದಲ್ಲಿ ರಾಜಕಾರಣ ಮಾಡ್ತಾ, ಜನಗಳಿಗೆ ಮಾಡ್ತಾ ಇದ್ದಂತ ಮೋಸ ಅನ್ಯಾಯಗಳನ್ನ ಜನಗಳಿಗೆ ತಿಳಿಸುವಂತ ಇನ್ನೊಂದು ಶಕ್ತಿ ಇರ್ಲಿಲ್ಲ. ಇವತ್ತು KRS ಪಕ್ಷಕ್ಕೆ ನೀವೆಲ್ಲ ಈ ವ್ಯಕ್ತಿನ ಸೃಷ್ಟಿ ಮಾಡ್ಕೊಂಡು ಈ ರಾಜ್ಯದ ಜನಗಳು ಕೊಡ್ತಾ ಇರುವಂತ ದೇಣಿಗೆನ ನಾವು ಈ ರಾಜ್ಯ ಕಟ್ಟೋದಕ್ಕೆ ಬಳಸ್ಕೊಂಡು, ರಾಜಕಾರಣ ಕಟ್ಟೋದಕ್ಕೆ ಬಳಸ್ಕೊಂಡು ನಾವು ಜನಗಳಿಗೆ ಹೇಳ್ತಾ ಇದೀವಿ. ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಒಂದು ಬಹಳ ಮುಖ್ಯವಾದಂತಹ ವಿದ್ಯಮಾನ. ಹಾಗಾಗಿ ಅಯ್ಯೋ ಇದು ಬದಲಾಗೋದಿಲ್ಲ ಅಂತ ಅನ್ನುವಂತ ಯಾರ್ಯಾರೆಲ್ಲ ಭಾವನೆಯಲ್ಲಿದ್ದಾರೋ ಆ ಭಾವನೆಯಲ್ಲಿರುವಂತ ಜನಗಳಿಗೆ ನಾ ಕೇಳ್ಕೊತೀನಿ, ಇದು 2024ರ ಈ ಮಾರ್ಚ್ 19ನೇ ತಾರೀಕು ನಾವಿದ್ದೀವಿ. ನಾವು ಇನ್ನು ಮುಂದಕ್ಕೆ ಹೋಗ್ತೀವಿ. ಮುಂದೆ ಬೇರೆ ಬೇರೆ ಮೈಲುಗಳನ್ನ ನಾವು ಸಾಗಿ ಹೋದಾಗ ಇವ್ರ ಕೆಟ್ಟ ರಾಜಕಾರಣ ಅನ್ನುವಂಥದ್ದು ಹಿಂದೆ ಸರಿತಾ ಒಳ್ಳೆ ರಾಜಕಾರಣ ಬರುತ್ತೆ. ಅದಕ್ಕೆ ನೀವು ಸಿದ್ಧ ಆಗಿ ಇದನ್ನ ಸಂಪೂರ್ಣವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಮಾಡೋದಕ್ಕೆ KRS ಪಕ್ಷ ಸಿದ್ಧವಾಗಿದೆ ಅಂತ ಅನ್ನೋದನ್ನ ನಮ್ಮ ಅಭ್ಯರ್ಥಿಗಳ ಮುಖಾಂತರ ನಾವ್ ಹೇಳ್ಬೇಕಾಗಿದೆ. ಅದರಲ್ಲಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಸಫಲರಾಗ್ತೀರಿ. ಹೌದು, ಧನ್ಯವಾದಗಳು ಗೌಡ್ರೆ. ಒಂದು ವಿಚಾರ ನಾನು ತಿಳಿಸ್ತೀನಿ ಜನರಿಗೆ. ಏನಂದ್ರೆ ಮೊದ್ಲು ಒಂದು ಭಾವನೆ ಇತ್ತು, ಪೊಲೀಸರನ್ನ ಪ್ರಶ್ನೆ ಮಾಡೋರು ಯಾರಪ್ಪ, ಪೊಲೀಸರನ್ನ ಎದುರು ಹಾಕೊಳ್ಳೋರು ಯಾರಪ್ಪ ಅನ್ನೋವಂಥದ್ದು ಅಸಾಧ್ಯ ಅನ್ನೋ ರೀತಿ ಇತ್ತು. ಆದ್ರೆ KRS ಪಕ್ಷದ ಒಬ್ಬ ಸೈನಿಕ ಆ ಸ್ಟೇಷನ್ ಅಲ್ಲೋ ಅಥವಾ ಆ ಸರ್ಕಾರಿ ಕಚೇರಿಯಲ್ಲೋ ನಿಂತ್ಕೊಂಡ್ರೆ ಸಾಕು, ಎಲ್ಲದನ್ನು ಆ ಟೈಮ್ಗೆ ನಿಂತಿರೋ ಸಮಯಕ್ಕೆ ಎಲ್ಲ ಕೆಲಸ ಸರಿಯಾಗೋ ರೀತಿ ಆಗ್ತಾ ಇದೆ. ನ್ಯಾಯವಾಗಿ FIR ಆಗುವಂತದ್ದು, ನ್ಯಾಯಪರವಾಗಿ ಜನರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ನಡೀತಾ ಇದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಆಗುತ್ತಾ ಹೋಗುತ್ತಾ ಆಗಲ್ವಾ ಅನ್ನೋದು ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ. ನೀವು ಮನಸ್ಸು ಮಾಡಿದ್ರೆ ಇದು ಆಗುತ್ತೆ ಅನ್ನೋದಕ್ಕೆ ನಾವೇ ಉದಾಹರಣೆ, KRS ಪಕ್ಷ. ಸೊ ನಾವು ಇನ್ನೂ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ. ನೀವೆಲ್ಲರೂ ಕೂಡ ಈ ಒಂದು ರಾಜಕೀಯ ಕ್ರಾಂತಿ KRS ಪಕ್ಷದ ರೂಪದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ, ಅದರಲ್ಲಿ ನೀವು ಭಾಗಿಯಾಗಬೇಕು. ಈ ಬಿಜೆಪಿ ಮತ್ತೆ ಕಾಂಗ್ರೆಸ್
ನೀವು ಕಾಂಗ್ರೆಸ್ ಬರಬಾರ್ದು ಅಂತ ಬಿಜೆಪಿ ನೀವು ಈಗ ಮುಖ್ಯವಾಗಿ ಒಂದು ಟ್ರೆಂಡ್ ನಡೀತಾ ಇದೆ ಗೌಡ್ರೆ. ಅವ್ರನ್ನ ಸೋಲಿಸ್ಬೇಕು, ಇವ್ರನ್ನ ಸೋಲಿಸ್ಬೇಕು, ಯಾರನ್ನ ಗೆಲ್ಸ್ಬೇಕು ಅಂತ ಮಾಡ್ತಾ ಇಲ್ಲ ಜನ, ಅವ್ರನ್ನ ಸೋಲಿಸ್ಬೇಕು, ಇವ್ರನ್ನ ಸೋಲಿಸ್ಬೇಕು. ಸೋಲ್ಸೋ ಕೆಲಸನ ಬಿಟ್ಬಿಡಿ ನೀವು. ಎಲ್ಲಾದು ಒಂದ್ಸಲ ಅವ್ರನ್ನು ಸೋಲಿಸಾಗಿ 10 ಸಲ ಇವ್ರನ್ನು ಸೋಲ್ಸಾಗಿದೆ. ಸೊ ಆ ಕೆಲಸನ ಬಿಟ್ಬಿಡಿ, ಒಂದು ಒಳ್ಳೆ ಪಕ್ಷನ ಗೆಲ್ಸುವಂತಹ ಒಂದು ಕೆಲಸ ಮಾಡಿ ಅಂತ ನಾನು ಜನರಿಗೆ ತಿಳಿಸ್ತೇನೆ. ನಿಮಗೆ ಇದೇ ಸಂದರ್ಭದಲ್ಲಿ ಈ ವಿಚಾರ ಬಂದಿದ್ಕೆ ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ, ನಾನು ಹಳ್ಳಿಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನಗೊಂದಷ್ಟು ಅನುಭವ ಆಗಿದೆ. ಈ ರಾಜಕಾರಣಿಗಳು ಏನ್ ಮಾಡ್ತಾರೆ, ಈ MLA-ಗಳಾಗಿರುವಂತವ್ರು ಇವರೆಲ್ಲ ಹಳ್ಳಿಗಳಲ್ಲಿ ಯಾರಾದ್ರೂ ಸ್ವಲ್ಪ ಮುಂಚೂಣಿನಲ್ಲಿ ಬುದ್ಧಿವಂತರಾಗಿರುವಂತ ಯುವಕರುಗಳನ್ನ ಗುರ್ತು ಮಾಡ್ಕೊಂಡು ಅವರನ್ನ ಹೇಗೋ ಮಾಡಿ ಸೆಳ್ಕೊಂಡು ಅವ್ರ ತಲೆ ಒಳಗಡೆ ಅಲ್ಲಿ ಅವರ ಊರುಗಳಲ್ಲಿ ಯಾವ್ಯಾವ್ದೋ ಕಾರಣಕ್ಕೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುವಂತ ಇನ್ನೊಂದ್ ಯಾವ್ದೋ ಒಂದು ಗುಂಪಿನ ವಿರುದ್ಧ ಮಾತಾಡಿ ಇವ್ರ ಮನ್ಸೊಳಗಡೆ ತುಂಬ್ತಾರೆ. ಉದಾಹರಣೆಗೆ ಎ ಅನ್ನುವಂತವನು ಇವ್ರ ಪಕ್ಷದಲ್ಲಿದ್ದಾರೆ ಅಂತ ಅಂದ್ರೆ ಬಿ ಬಗ್ಗೆ ಏನಪ್ಪಾ ಬಿ ಏನೋ ನಿನ್ ಬಗ್ಗೆ ಆತರ ಮಾತಾಡ್ತಾ ಇದ್ನಲ್ಪ ಯಾವ್ದೋ ಬಾರಲ್ಲಿ, ಆಗ ಇವನಿಗೆ ಹೇಗೆ ಹೌದಾ ಅವನಾಗ ಮಾತಾಡ್ತಾ ಇದ್ನ ಈಗ ಮಾತಾಡ್ತಾ ಇದ್ನ, ಈ ರೀತಿಯಾಗಿ ಕಡೆಗೆ ಇವ್ ಚುನಾವಣೆ ಬಂದಾಗ ನೋಡೋಣ ನೀನು ಜಾಸ್ತಿ ಓಟ್ ಹಾಕಿಸ್ತೀಯ ನಮ್ ಪಕ್ಷಕ್ಕೆ ಅಥವಾ ಬಿ ಅವನ್ ಪಕ್ಷಕ್ಕೆ ಓಟ್ ಹಾಕಿಸ್ತಾನ ಅಂತ ಅವನಿಗೆ ಒಂದು ಚಾಲೆಂಜ್ ಅನ್ನ ಅವನ ತಲೆ ಒಳಗಡೆ ತುಂಬೋದು. ಇವನು ಯಾವ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಅರಿವಿಲ್ದೇರುನು ಓಹೋ ನಾನು ಅವನ ಮೇಲೆ ಪೈಪೋಟಿ ಮಾಡ್ಬೇಕು ಅಂತ ಹೇಳಿ ಅವನು ಊರಲ್ಲೇ ಉಳಿದ್ಬಿಡ್ಬೇಕು. ಊರಲ್ಲೇ ಉಳ್ಕೊಂಡು ಇವನು ಏನಾದ್ರೂ ಮಾಡಿ ಸುಳ್ಳುಗಳನ್ನ ಹೇಳಿ ಇವನ್ ನಾಯಕನ ಪರವಾಗಿ ಹಾಗೆ ಹೀಗೆ ಅವನ ಕೋಟ್ಯಾಧಿಪತಿ 100,000 ಕೋಟಿ 1,000 ಕೋಟಿ ಇಟ್ಟಿದ್ದಾನೆ ದೊಡ್ಡ ಮನುಷ್ಯ, ಹಾಗೆ ಹೀಗೆ ಅದು ಮಾಡಿದ್ರು ಇದು ಮಾಡಿದ್ರು, 50 ವರ್ಷದಿಂದ ಈ ಪಕ್ಷದವ್ರು ಹಿಂಗ್ ಮಾಡಿದ್ರು, ನೆಹರು ಹಿಂಗ್ ಮಾಡಿದ್ರು, ದೇವೇಗೌಡರು ಹಿಂಗ್ ಮಾಡಿದ್ರು, ಅದಕ್ಕಿಂತ ಹಿಂದೆ ಹೋಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರೇನೇನ್ ಮಾಡಿದ್ರು ಅಥವಾ ಅದಕ್ಕಿಂತ ಹಿಂದೆ ಹೋಗಿ ಶಿವಾಜಿ ಏನ್ ಮಾಡಿದ್ರು, ರಾಣಾ ಪ್ರತಾಪ ಸಿಂಹ ಏನ್ ಮಾಡಿದ್ರು, ಅದು ಶಂಕರಾಚಾರ್ಯರು ಏನ್ ಮಾಡಿದ್ರು, ಅಯ್ಯೋ ಹೊಂಟೋಗುದು ಮಾಮೂಲಿ 2,000-3,000 ವರ್ಷ ಸಾಮ್ರಾಟ್ ಅಶೋಕ ತನಕ ಹೊಂಟೋಗ್ಬಿಡುದು. ಹಿಂಗ್ ಹೋಗಿ ಸುಳ್ಳು ಹೇಳಿ ಓಟ್ ಹಾಕ್ಸೋದು. ಕಾರಣ ಏನಂದ್ರೆ ಅವನು ಆಕ್ಚುಲಿ ಈ MLA-ಗಿಂತ MP-ಗಿಂತ ಅವನು ಬುದ್ಧಿವಂತ ಇರ್ತಾನೆ. ಅವನೇನಾದ್ರೂ ಪಟ್ಟಣಕ್ಕೆ ಬಂದ್ಬಿಟ್ರೆ, ತಾಲೂಕ್ ಕೇಂದ್ರಕ್ಕೆ ಬಂದ್ಬಿಟ್ರೆ, ಜಿಲ್ಲಾ ಕೇಂದ್ರಕ್ಕೆ ಬಂದ್ಬಿಟ್ರೆ ನಾಳೆ ಇವನೇ ನನಗೆ ಕಾಂಪಿಟೇಟರ್ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವನನ್ನ ಊರಲ್ಲೇ ಉಳಿಸೋದಕ್ಕೆ ಇವರು ನಾಟಕ ಮಾಡ್ತಾರೆ. ಇದನ್ನ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು, ಖಂಡಿತ ಅರ್ಥ ಮಾಡ್ಕೊತಾ ಇದ್ರಿ. KRS ಪಕ್ಷದ 1000 ಜನ ಸೈನಿಕರು ಇದನ್ನ ಹೇಳ್ಬೇಕು. ನಾವ್ ಇವತ್ತು ಏನ್ ಮಾತಾಡ್ತಾ ಇದೀವಿ ಅಂತ ಅನ್ನೋದನ್ನ ಕೇಳ್ಕೊಂಡು KRS ಪಕ್ಷದ ಜನ ಇದನ್ನೇನು ಸುಳ್ಳು ಹೇಳ್ತಾ ಇಲ್ಲ. KRS ಪಕ್ಷ ಯಾವುದೇ ಕಾರಣಕ್ಕೂ ಮ್ಯಾನಿಪುಲೇಟ್ ಮಾಡುವಂತ ಒಂದು ವಿಚಾರವನ್ನ ತಿರ್ಚುವಂತ ಕೆಲಸವನ್ನ ಮಾಡಿಲ್ಲ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ ರವಿಕೃಷ್ಣಾರೆಡ್ಡಿ ಅವರು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ ರಾಜ್ಯ ಸಮಿತಿ ಸದಸ್ಯನಿಗೆ ಒಂದು ಮಾದರಿಯನ್ನ ನಿರ್ಮಿಸಿದಾರೆ. ಅವರು ನಮಗ್ ಗೊತ್ತಿದೆ ಇರುವಂತ ವಿಚಾರನ ನಾವು ಮಾತಾಡಬಾರ್ದು. ಅಲ್ಲಿ ಮೇಲ್ನೋಟಕ್ಕೆ ನಮಗೆ ಇದು ಹೌದು ಇದು ಅನಿಸ್ತಾ ಇದೆ ಅಂತ ಅಂದ್ರೆ ನಾವು ಅದನ್ನ ಎಷ್ಟು ಅನಿಸ್ತಾ ಇದೆ ಅಷ್ಟನ್ನ ಮಾತಾಡ್ಬೇಕು ಅಂತ. ಹಾಗಾಗಿ ಈ ರಾಜ್ಯದ ಜನಗಳಿಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ನಾನ್ ಮೊದಲೇ ಹೇಳಿದಾಗೆ ಇದು ಒಂದು ರೀತಿಯಲ್ಲಿ ರಾಜಕಾರಣದ ಆಡಳಿತಾತ್ಮಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಮಾಡ್ತಾ ಇರುವಂತದ್ದು. ಯಾವ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅವತ್ತಿನ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತು ಅಕ್ಷರಶಃ ಕುವೆಂಪು ಅವರು 50 ವರ್ಷದ ಹಿಂದೆ ಅವರು 2 ಮುಖ್ಯವಾದಂತ ಭಾಷಣಗಳಲ್ಲಿ, ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತ ಒಂದು ಭಾಷಣದಲ್ಲಿ, ಮತ್ತೆ ಇನ್ನೊಂದು ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತ ಅನ್ನುವಂತ 2 ಇದರಲ್ಲಿ ಬರೆದಿದ್ದಾರೆ ಅಂತ ಅನ್ನೋದು. ಈಗ ಸ್ವಲ್ಪ ಕಾಂಗ್ರೆಸ್ಸಿನ ಪರವಾಗಿ ಯೋಚನೆ ಮಾಡ್ತಾ ಇರುವಂತವ್ರು ಬಿಜೆಪಿಯ ಈ ಕೋಮು ರಾಜಕಾರಣದ ವಿರುದ್ಧ ಮಾತನಾಡೋದಕ್ಕೆ ಕುವೆಂಪು ಅವರ ಭಾಷಣವನ್ನ ಅಲ್ಲಲ್ಲಿ ಉಲ್ಲೇಖ ಮಾಡ್ಕೊಂಡು ಅದು ಪೂರ್ವ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಅವರು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಕುವೆಂಪು ಅವ್ರು ಏನ್ ಹೇಳಿದ್ರು ಅಂತ ಅನ್ನುವಂಥದ್ದನ್ನ. ಆದ್ರೆ ಅವ್ರು ಯಾರನ್ನ ಬಿಂಬಿಸ್ತಾ ಇದಾರೋ ಅವ್ರಿಗೆ ಅನುಕೂಲ ಮಾಡ್ಕೊಡುವಂತ ನಿಟ್ಟಿನಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಅಕ್ಷರಶಃ 50 ವರ್ಷಗಳ ಹಿಂದೆ ಕುವೆಂಪು ಮಾತನಾಡಿ, ಕುವೆಂಪು ಏನನ್ನ ಧ್ವನಿಸಿ ಅವರು ಕ್ರಾಂತಿಗೆ ಆಹ್ವಾನ ಕೊಟ್ಟಿದ್ರೋ, ವಿಚಾರ ಕ್ರಾಂತಿಗೆ ಆಹ್ವಾನ ಕೊಟ್ಟಿದ್ರೋ ಅದನ್ನ ಅಕ್ಷರಶಃ ಮೈಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು. ಅದಕ್ಕೆ ಇದು ಬಸವಣ್ಣನವರ, ಗಾಂಧೀಜಿಯವರ, ಕುವೆಂಪು ಅವರ ಆಶಯದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಕಟ್ತಾ ಇರುವಂತ ಆ ಕ್ರಾಂತಿ. ಫೋಟೋ ತೋರಿಸ್ತಾ ಇದ್ದೀನಿ. ಈ 3 ನೀವು ಹೇಳಿರೋ ಗಣ್ಯ ವ್ಯಕ್ತಿಗಳು, ಮಹಾತ್ಮರು ಯಾರಿದ್ದಾರೆ ಅವರ ಫೋಟೋ ಇಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿದೆ. ಆ ಒಂದು ಏನು ಸಿದ್ಧಾಂತದಲ್ಲಿ ಅವರ ತತ್ವವನ್ನ ನಾವು ಆದರ್ಶಗಳನ್ನ ಫಾಲೋ ಮಾಡಿ ನಾವು ಅದನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಿಳ್ಕೊಳ್ಳಿ, ಒಂದು ಪಾರದರ್ಶಕತೆ ಒಂದು ಟ್ರೆಂಡ್ ರಾಜ್ಯದಲ್ಲಿ ತಂದಿರೋವರೇ KRS ಪಕ್ಷದವರು.
ಎಲ್ಲಿ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಲೈವೇ ಮಾಡುವಂತದ್ದು, ಯಾವುದೇ ರೀತಿಯ ವಿಡಿಯೋ ಮಾಡಿ ಅಥವಾ ಇನ್ನೊಂದೇನೋ ಮಾಡಿ ಮ್ಯಾನಿಪುಲೇಟ್ ಮಾಡುವಂತ ವಿಚಾರ ಇಲ್ಲ. ಪ್ರತಿಯೊಂದನ್ನು ಲೈವ್ ಅಲ್ಲೇ ನಾವು ಮಾತಾಡ್ತೀವಿ, ಲೈವ್ ಅಲ್ಲೇ ತೋರಿಸ್ತೀವಿ. ಈವನ್ ದೇಣಿಗೆ ಕಲೆಕ್ಷನ್ ಕೂಡ ನಾವು ಲೈವ್ ಅಲ್ಲೇನೆ ತೋರಿಸ್ಬಿಟ್ಟು ಒಂದು ಪಾರದರ್ಶಕತೆ, ಒಂದು ಮಾದರಿನ ನಾವು ಸೃಷ್ಟಿ ಮಾಡಿದೀವಿ. ಇನ್ನೊಂದು ವಿಚಾರ ಏನಂದ್ರೆ, ಈವನ್ ನಾವು ಆಡಳಿತಕ್ಕೆ ಅಧಿಕಾರಕ್ಕೆ ಏನಾದ್ರು ಬಂದ್ರೆ ನಮ್ಮ ಮೊದಲನೇ ಕೆಲಸ ಏನಂದ್ರೆ, ಇಡೀ ಸರ್ಕಾರಿ ಕಚೇರಿಯಲ್ಲಿ ಲಿಂಗೇಗೌಡರ ಒಂದು ಐಡಿಯಾ ಯಾವ ತರ ಅಂದ್ರೆ, ಇಡೀ ಸರ್ಕಾರಿ ಕಚೇರಿಗಳಲ್ಲಿ CCTVನ ಏನಿದೆ ಪಬ್ಲಿಕ್ ಆಗಿ ಅದನ್ನ ಡಿಸ್ಪ್ಲೇ ಮಾಡಿ ಮತ್ತು ವೆಬ್ಸೈಟ್ ಗಳಲ್ಲಿ ಡಿಸ್ಪ್ಲೇ ಮಾಡಿ, ಅವರು ನಿಮ್ಗೆ ಪ್ರತಿಯೊಬ್ಬ ಅಧಿಕಾರಿ ಕೆಲಸ ಮಾಡೋದು ಕಣ್ಣೆದುರುಗಡೆ ನಿಮ್ಗೆ ಕಾಣಿಸುತ್ತೆ. ಬಂದಿದ್ದಾನೋ ಇಲ್ವೋ, ಮಾಡ್ತಾ ಇದ್ದಾನೋ ಇಲ್ವೋ, ಲಂಚ ತಗೊಳ್ತಾ ಇದ್ದಾನೋ ಏನ್ ತಗೊಳ್ತಾರೆ, ಪ್ರತಿಯೊಂದನ್ನು ಕಾಣಿಸುತ್ತೆ. ಈ ರೀತಿಯ ಒಂದು ಪಾರದರ್ಶಕ ವ್ಯವಸ್ಥೆನ ನಾವು ಕಟ್ಟಬೇಕು ಅಂತ ಒಂದು ವಿಷನ್ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಇಟ್ಕೊಂಡಿರುವಂತವ್ರು. ದಯವಿಟ್ಟು ಈ ಬಿಜೆಪಿಯ ಕಾಂಗ್ರೆಸ್ನ ಆಟಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ತಾ ಇದೆ, ಸೊ ಅದೇನು ಭಾರಿ ಕಷ್ಟ ಇಲ್ಲ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ನಿಮಗೆ ಪರ್ಯಾಯ ನೀವು ಹುಡುಕ್ತಾ ಇದ್ರಿ, ಆ ಪರ್ಯಾಯ ಇಲ್ಲಿದೆ. ಒಂದ್ ನಿಮಿಷ ಬಿಟ್ರೆ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಒಂದು ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ನಾನು ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಕರ್ನಾಟಕ ರಾಜ್ಯದ ಜನತೆಗೆ, ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಒಂದು ಕೇಳ್ಕೊಳ್ಳೋದು, ಇವರಿಗೆ ಸಾಮರ್ಥ್ಯ ಇದೆಯಾ? ಇವ್ರ ಕೈಗೆ ಅಧಿಕಾರವನ್ನ ಕೊಟ್ರೆ, ಆಡಳಿತವನ್ನ ಕೊಟ್ರೆ ಇದನ್ನ ನಡೆಸಬಲ್ಲರ? ಇವರು ಕೋಟ್ಯಾಧಿಪತಿಗಳ ಮಕ್ಕಳಲ್ಲ, ಯಾವುದೋ ಒಂದು ದೊಡ್ಡ ರಾಜಕೀಯ ಹಿನ್ನೆಲೆ ಇರುವಂತ ಕುಟುಂಬಗಳಿಂದ ಬಂದವರಲ್ಲ. ಇದೆಲ್ಲ ನಿಮ್ಮಲ್ಲಿ ಇರಬಹುದು. ಆದ್ರೆ ಒಂದು ತಿಳ್ಕೊಳ್ಳಿ, ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟು ದುಷ್ಟ ರಾಜಕಾರಣದ ವಿರುದ್ಧ ನಾವೇನಾದ್ರೂ ಇದನ್ನ ಮಾಡ್ಲೇಬೇಕು, ಇದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ನಾವು ಬಂದಿರುವಂತ ಒಂದು ಮಾನಸಿಕವಾದಂತ ಸ್ಥಿತಿಯನ್ನ ನೀವು ಗಮನಿಸ್ಬೇಕು. ನಾವು ಯಾವುದೋ ಒಂದು ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಸೋತ ತಕ್ಷಣ KRS ಪಕ್ಷ ಹಿಂದೆ ಓಡೋಗಿಲ್ಲ. KRS ಪಕ್ಷವನ್ನ ಪರಿಚಯಿಸಬೇಕು ಅನ್ನುವಂತ ಕಾರಣಕ್ಕೆ 2019 ಚುನಾವಣೆಯಲ್ಲಿ ಇನ್ನು KRS ಪಕ್ಷ ಆಗೋದಕ್ಕಿಂತ ಮುಂಚಿತವಾಗ್ಲಿ ಹೆಸರನ್ನ ಇಟ್ಕೊಂಡು ನಾವು ಚುನಾವಣೆಯನ್ನ ಸ್ಪರ್ಧೆ ಮಾಡಿದ್ವಿ. ಪ್ರತಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದೀವಿ, ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಅಂತವರನ್ನ ರೂಪಿಸ್ತಾ ಇದ್ದೀವಿ. ನಿಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬೇಕು. ನೀವು ಆಶೀರ್ವಾದ ಮಾಡ್ತೀರಿ ಅಂತ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ಆದ್ರೆ ನೀವು ವಿಶ್ವಾಸ ಇಟ್ಕೊಳ್ಬೇಕು, ಇವರು ಸಮರ್ಥರಿದಾರ ಅಂತ. ಪ್ರಾಮಾಣಿಕತೆಗಿಂತ ದೊಡ್ಡ ಅರ್ಹತೆ ಬೇರೆ ಬೇಕಾಗಿಲ್ಲ, ಶ್ರಮಕ್ಕಿಂತ ದೊಡ್ಡ ಅರ್ಹತೆ ಬೇಕಾಗಿಲ್ಲ. ಪ್ರಾಮಾಣಿಕತೆ ಮತ್ತೆ ಅರ್ಹತೆಯನ್ನ ಇಟ್ಕೊಂಡು ಶ್ರಮ ಹಾಕುವಂತ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ನೀವು ಕರ್ನಾಟಕ ರಾಜ್ಯದ ಜನ ನಮಗೆ ಕಳೆದ 4.5 ವರ್ಷಗಳಲ್ಲಿ ಹತ್ತತ್ರ ನಮಗೆ 1 ರಿಂದ 1.5 ಕೋಟಿ ದೇಣಿಗೆ ಕೊಟ್ಟಿರಬಹುದು. ಎಲ್ಲಾ ರೀತಿನಲ್ಲೂ ಕೇವಲ 1.5 ಕೋಟಿ ಹಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಭ್ಯರ್ಥಿ ಅಥವಾ ಒಂದು ತಾಲೂಕ್ ಪಂಚಾಯತ್ ಕ್ಷೇತ್ರದ ಅಭ್ಯರ್ಥಿ ಅಥವಾ ಬೆಂಗಳೂರು ನಗರದ ವ್ಯಾಪ್ತಿಗೆ ಬರುವಂತ ಯಾವುದೋ ಒಂದು ಹಳ್ಳಿನಲ್ಲಿ ಇರುವಂತ ಒಬ್ಬ ಗ್ರಾಮ ಪಂಚಾಯತಿಯ ಅಭ್ಯರ್ಥಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಒಬ್ಬ ಅಭ್ಯರ್ಥಿ ಖರ್ಚು ಮಾಡುವಂತ ಹಣ ಅದು 1.25 ಕೋಟಿ. ಆ 1.5 ಕೋಟಿನಲ್ಲಿ ಅಷ್ಟು ಹಣದಲ್ಲಿ ನೀವು ರಾಜ್ಯ ಸಮಿತಿಗೆ ಕೊಟ್ಟಂತ ಹಣದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಷ್ಟೆಲ್ಲಾ ಕೆಲಸವನ್ನ ಮಾಡಿದೆ ಅಂತಂದ್ರೆ, ಈ ರಾಜ್ಯದ ಬೊಕ್ಕಸವನ್ನ ನೀವು ಕೊಡುವಂತ ಕೆಲಸ ಮಾಡಿದ್ರೆ, ನಮ್ಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ಬೇಕಾಗಿದ್ದ 100 ಕೋಟಿಯನ್ನು ನಾವು 2023 ಚುನಾವಣೆಯ ಪೂರ್ವದಲ್ಲಿ ನಾವು ಕೇಳಿದ್ವಿ. 100 ಕೋಟಿ ಹಣವನ್ನ ಕರ್ನಾಟಕ ರಾಜ್ಯದ ಜನ ಕೊಟ್ಟಿದ್ರೆ, ಒಳ್ಳೆ ಅಭ್ಯರ್ಥಿಗಳನ್ನ ಹಾಕಿ ಒಳ್ಳೆ ಚುನಾವಣಾ ಪ್ರಚಾರ ಮಾಡಿ ಈ 3 ರಾಜಕೀಯ ಪಕ್ಷಗಳಿಗೆ ನಿಜವಾದ ರಾಜಕಾರಣ ಏನು ಅಂತ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಅಂತ ಅನುಭವವನ್ನ ನಾವು ಪಡ್ಕೊಂಡಿದೀವಿ. ಅಂತ ನಾಯಕರು ನಮಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು ಸಿಕ್ಕಿದ್ದಾರೆ. ಹೆಮ್ಮೆ ಪಡ್ತಾ ಇದೀವಿ. ನಾವು ನಮ್ಮಲ್ಲಿರುವಂತ ದೌರ್ಬಲ್ಯಗಳನ್ನ ಕಡಿಮೆ ಮಾಡಿಕೊಂಡು ಸತ್ಯ, ನ್ಯಾಯ, ಧರ್ಮದಲ್ಲಿ ನಡೆಯೋದ್ರಿಂದ ಎಷ್ಟು ಧೈರ್ಯ ಮತ್ತೆ ಶಕ್ತಿ ಬರುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಂತಹ ಶಕ್ತಿ ಮತ್ತೆ ಧೈರ್ಯವನ್ನ ಈ ರಾಜ್ಯದ ಪ್ರತಿಯೊಬ್ಬ ಯುವಕರ ಎದೆಗೆ ತುಂಬಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇರೋದು. ಈ ರಾಜ್ಯದ ಕೀರ್ತಿ ಪತಾಕೆಯನ್ನ, ಈ ರಾಜ್ಯದ ಶಕ್ತಿಯನ್ನ, ಈ ರಾಜ್ಯದ ಪತಾಕೆಯನ್ನ ಇಡೀ ಜಗತ್ತಿನ ಉತ್ತುಂಗಕ್ಕೆ ಆರಿಸಬೇಕು ಅಂತ ಅನ್ನುವಂತ ಮಹಾ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡ್ತಾ ಇರುವಂತದ್ದು. ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ. ರವಿಕೃಷ್ಣಾರೆಡ್ಡಿ ಅಂತ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರುವಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡ್ಕೊಡಿ. ಈಗ ಲೋಕಸಭೆ ಚುನಾವಣೆಯಲ್ಲಿ ಏನಪ್ಪಾ ಮಾಡ್ತೀರಾ? ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜೊತೆ ನಾವಿದ್ದೀವಿ ಅಂತ ಅನ್ನುವಂತ ನಿಮ್ಮ ಸಂದೇಶ ಅಷ್ಟೇ ಬೇಕಾಗಿರೋದು. ನಮಗೆ ನೀವು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸೇ ಬಿಡ್ಬೇಕು ಅಂತಲ್ಲ. ನಿಲ್ಲಿ, ಒಂದು 5%, 10%, 20% ಮತವನ್ನ ಹಾಕಿ ನಮ್ಗೆ ಸಪೋರ್ಟ್ ಮಾಡಿ. ಈ ರಾಜ್ಯದಾದ್ಯಂತ ಆಡಳಿತ ತಂತಾನೆ ಸರಿ ಹೋಗುತ್ತೆ. ಆಡಳಿತ ಸರಿಪಡಿಸ್ಬೇಕು. ಕಾಂಗ್ರೆಸ್ ಗೆದ್ರು ಅಷ್ಟೇ. 2019ರಲ್ಲಿ ಬಿಜೆಪಿ ಗೆಲ್ತು. ನಿಮ್ಮ ಬದುಕಿ ಏನಾದ್ರೂ ಸರಿ ಹೋಗಿದ್ಯಾ? ಇದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಇದೆಲ್ಲವನ್ನ ಕರ್ನಾಟಕ ರಾಜ್ಯದ ಜನತೆ ಮನವಿ ಮಾಡ್ಕೊಳ್ಬೇಕು. ರಘುಪತಿ ಭಟ್ರು ನಮ್ಮ ಪಕ್ಷದ ಈಗ ಅಭ್ಯರ್ಥಿಯಾಗಿ ನಾವು ಮಾತಾಡ್ತಾ ಇರುವಂತ ರಘುಪತಿ ಭಟ್ರು, ನಮಗೆ ಹೆಮ್ಮೆ ಇದೆ.
ರಘುಪತಿ ಭಟ್ರು ಮೂಲತಃ ಇಂಜಿನಿಯರಿಂಗ್ ಮಾಡ್ಕೊಂಡು MBA ಮಾಡ್ಕೊಂಡು ಒಂದು ಒಳ್ಳೆ ಉದ್ಯೋಗ ಮಾಡ್ಕೊಂಡಿರ್ಬೋದಾದಂತ ಎಲ್ಲ ಶ್ರಮ ಹಾಕಬಲ್ಲಂತ ತ್ಯಾಗ ಮಾಡ್ಕೊಂಡು ಒಬ್ಬ BE ಓದ್ಕೊಂಡಿರುವಂತ ಇಂಜಿನಿಯರ್ ಕೆಲಸ ಮಾಡುವಂತವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು 12, 13, 14 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲೆ ಅಂತ ಅನ್ನುವಂಥವ್ರು ಅವರು ತನ್ನ ಸ್ವಂತಕ್ಕೆ ಈ ಎಲ್ಲ ಶ್ರಮವನ್ನ ವಿನಿಯೋಗ ಬಳಸ್ಕೊಂಡ್ರೆ ಎಷ್ಟ್ರ ಮಟ್ಟಕ್ಕೆ ಅವರು ಸಾಧನೆ ಮಾಡಬಹುದು. ಅವರು ಯಾಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಇಂಥವ್ರು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆತ್ಮವಾಗಿರುವಂತವ್ರು, ಚೈತನ್ಯ ಆಗಿರುವಂತವ್ರು. ಆ ಕಾರಣಕ್ಕೆ ನನಗೆ ನಮ್ಮ ಪಕ್ಷದಲ್ಲಿ ಇರುವಂತಹ ರಾಜ್ಯ ಸಮಿತಿಯಲ್ಲಿ ಇರುವಂತಹ ಜಿಲ್ಲಾ ಸಮಿತಿಯಲ್ಲಿ ಇರುವಂತಹ ಹಲವಾರು ಕಡೆ ತಾಲೂಕ್ ಸಮಿತಿಯಲ್ಲಿ ಇರುವಂತಹ ಎಲ್ಲ ಸೈನಿಕರುಗಳನ್ನು ನೋಡಿದಾಗ ನನಗಂತೂ ಎದೆ ತುಂಬಿ ಬರುತ್ತೆ. ಹಾಗಾಗಿ ಇಂಥವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾವ ತೇಜಸ್ವಿ ಸೂರ್ಯ ಅವಕಾಶ ಕೊಡಿ ನಮ್ಮ ರಘುಪತಿ ಭಟ್ರಿಗೆ ಆ ಸಂದರ್ಭವನ್ನು ನೋಡಿ, ಅದನ್ನ ನೀವು ನೋಡೋದಕ್ಕಾದ್ರೂ ಮುಂದೆ ಏನೆಲ್ಲ ಆಗ್ಬೋದು ಆಡಳಿತದಲ್ಲಿ ಕ್ರಾಂತಿ ಅಂತ ಅನ್ನೋದನ್ನ ನೋಡೋದಕ್ಕೆ ನೀವು ಈ ಸಂದರ್ಭವನ್ನ ಬಳಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಈ ರಾಜ್ಯ ಜನಗಳನ್ನ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ರಘುಪತಿ ಭಟ್ರಿಗೆ ನಾವು ಇನ್ನು ರಘುಪತಿ ಭಟ್ರು ಇರ್ಬೋದು, ನಮ್ಮ ರಾಜ್ಯ ಸಮಿತಿ ಹಲವಾರು ಸದಸ್ಯರುಗಳು, ಜಿಲ್ಲಾ ಸಮಿತಿ ಸದಸ್ಯರುಗಳು ಈ ರೀತಿಯಲ್ಲಿ ನಾವು ಚುನಾವಣೆ ತನಕನೂ ರಾಜಕಾರಣವನ್ನೇ ಮಾತಾಡ್ತೀವಿ. KRS ಪಕ್ಷ ಒಂದು ರಾಜಕೀಯ ಪಕ್ಷ. ಬೇರೆ ರಾಜಕೀಯ ಪಕ್ಷಗಳು ನಮ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕು, ಅವ್ರ ಸುದ್ದಿ ಮಾತಾಡ್ಬೇಕು ನಮ್ಗೇನಿಲ್ಲ. ಆದ್ರೆ ಅವರ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕಾಗಿತ್ತು ಜವಾಬ್ದಾರಿ. ಯಾರಿಗೆ ಅವರ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕಾಗಿತ್ತು ಆಡಳಿತವನ್ನ ನಡೆಸ್ತಾ ಇರುವಂತವ್ರ ತಪ್ಪುಗಳನ್ನ ತೋರಿಸ್ಬೇಕಾಗಿದ್ದಂತ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂತ ಕೆಲವು ಮಾಧ್ಯಮಗಳು ಅತ್ಯಂತ ನಿಕೃಷ್ಟವಾಗಿ ನಡ್ಕೊಳ್ತಾ ಇದ್ದಾವೆ. ಹಾಗಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅವರ ತಪ್ಪುಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಾವು ಮಾಡ್ತಾ ನಿಮಗೆ ಮತ ಕೇಳುವಂತದನ್ನ ನಾವು ಪ್ರತಿನಿತ್ಯ ಮಾಡ್ಬೇಕು ಅನ್ನುವಂತ ಯೋಚನೆಯಲ್ಲಿದ್ದೀವಿ. ಹಾಗಾಗಿ ರಾಜ್ಯ ಜನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೊತೆನಲ್ಲಿ ನಿಲ್ಬೇಕು ಅಂತ ಕೇಳ್ಕೊಂಡು, ಮತ್ತೆ ರಘುಪತಿ ಭಟ್ರು ಬೆಂಗಳೂರು ಜನಗಳನ್ನು ಕೇಳ್ಕೊಳ್ಬೇಕು. ಮತ್ತೆ ಯಾವುದೇ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಾದ್ರೂ ನೀವು ಈ ಸಮಾಜದ ಒಂದು ಭಾಗವಾಗಿದ್ದೀರಿ. ನಾಳೆ ಈ ಸಮಾಜ ಕೋಮು ದಳ್ಳೂರಿನಲ್ಲಿ ಕೋಮು ದ್ವೇಷದಲ್ಲಿ ಒತ್ಕೊಂಡು ಉರಿಯುವಾಗ ನಿಮ್ಮ ಮನೆಗಳು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇದು ನಮ್ಮ ಜವಾಬ್ದಾರಿ, ನಮ್ಮ ಸಮಾಜವನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಅನ್ನುವಂತ ಕಾರಣಕ್ಕೆ ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ. ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಹಾಗಾಗಿ ಅವರ ಕೃಪಾ ಕಟಾಕ್ಷಕ್ಕೆ ಒಳಗಾಗುವ ರೀತಿಯಲ್ಲಿ ನಾವು ಸ್ಟೇಟ್ಮೆಂಟ್ ಗಳನ್ನ ಕೊಡೋದು, ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ತನಿಖೆ ದಿಕ್ಕನ್ನ ಬದಲಿಸುವಂತ ಕೆಲಸವನ್ನ ಮಾಡಬೇಡಿ. ರಾಜ್ಯ ಸರ್ಕಾರ ನಿಷ್ಪಕ್ಷಪಾತವಾದ ತನಿಖೆಗೆ ಮಾಡ್ಬೇಕು. ನಮಗಂತೂ ನಿಷ್ಪಕ್ಷಪಾತವಾದ ತನಿಖೆಗೆ ಇವ್ರು ಮಾಡ್ತಾರೆ ಅಂತ ಅನ್ನುವಂತ ವಿಶ್ವಾಸ ಖಂಡಿತ ಇಲ್ಲ. ಯಾಕೆ ನಾವು ಆಡಳಿತವನ್ನ ನೋಡ್ಕೊಂಡು ಬಂದಿರೋದಕ್ಕೆ. ಆದ್ರೆ ಇದನ್ನ ಖಾತ್ರಿ ಮಾಡುವ ಮತ್ತೆ ಅದೇ ರೀತಿಯಲ್ಲಿ ನಡೆಯೋದಕ್ಕೆ ಮಾಡಬಹುದಾಗಿರುವಂತ ಶಕ್ತಿ ಖಂಡಿತ ಈ ರಾಜ್ಯದ ಮತದಾರರಿಗಿದೆ, ಪ್ರಜೆಗಳಿಗಿದೆ. ಅದನ್ನ ಎನ್ಶೂರ್ ಮಾಡ್ಬೇಕು. ಅದನ್ನ ಮಾಡಿದ್ರೆ ಒಂದು ಕೊನೆಯದಾಗಿ ಕೊನೆಯದಾಗಿ ಒಂದು ಅಂಶನ ಹೇಳ್ಬಿಟ್ಟು ಲೈವ್ ನ ಮುಕ್ತಾಯ ಮಾಡೋಣ. ಈಗ ರಂಗೇಗೌಡರು ಹೇಳಿದ ಹಾಗೆ ಕಾಂಗ್ರೆಸ್ ಬಿಜೆಪಿ ಬಂದಾಗ ಬಿಜೆಪಿ ಪರ ಸ್ಟೇಟ್ಮೆಂಟ್ ಕೊಡುವಂತಹ ಅನಿವಾರ್ಯ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೆ, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಪರವಾಗಿ ಅಂದ್ರೆ ಅವರ ಅಜೆಂಡಾ ಏನಿದೆ ಅದ್ರ ಪರವಾಗಿ ಮಾಡುವಂತಹ KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ಪೊಲೀಸು ಪ್ರತಿಯೊಬ್ಬ ಅಧಿಕಾರಿನೂ ಪಕ್ಷಪಾತವಿಲ್ಲದೇನೆ ನಡ್ಕೋತಾರೆ. ಯಾಕಂದ್ರೆ ನಮ್ದು ಯಾವುದೇ ಅಜೆಂಡಾ ಇಲ್ಲ, ನಮ್ದು ಜನಪರ ಅಜೆಂಡಾ, ನಮ್ದು ಕೇವಲ ಕಾನೂನು ಮತ್ತೆ ಅದರ ಅಡಿಯಲ್ಲಿ ಏನೇನಿದೆ ಅದನ್ನ ಮಾಡುವಂತಹ ಅಜೆಂಡಾ. ಸೊ ಆದ್ರಿಂದಾಗಿ ನಾವು ಬಂದ ತಕ್ಷಣನೇ ಬದಲಾವಣೆ ಶುರು ಆಗ್ಬಿಡುತ್ತೆ. ನಾವು ಏನು ಎಕ್ಸ್ಟ್ರಾ ಎಫರ್ಟ್ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹಾಕೋಣ, ಆದ್ರೆ ನಾವು ಬಂದಿದ ತಕ್ಷಣನೇ ಇಮಿಡಿಯೇಟ್ ಬದಲಾವಣೆ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಯಾವುದೇ ರೀತಿಯ ಅಂತಹ ಪ್ರೆಷರ್ಗಳು ಇರಲ್ಲ. ಅವ್ರಿಗೆ ಪ್ರೆಷರ್ ಇರೋದು ಒಂದೇ ಇರುತ್ತೆ, ಕಾನೂನು ಪ್ರಕಾರ ನೀವು ಕೆಲಸ ಮಾಡಬೇಕು, ಜನರಿಗೆ ಸಹಾಯ ಆಗೋಂಗೆ ನೀವು ಕೆಲಸ ಮಾಡಬೇಕು, ವ್ಯವಸ್ಥೆ ಇರೋದೇ ಜನರಿಗೆ ಸಹಾಯ ಮಾಡೋದಕ್ಕೆ ಅನ್ನೋವಂಥದ್ದು ಒಂದು ಸಂದೇಶ ಇರುತ್ತೆ ಅಷ್ಟೇ. ಬಿಟ್ರೆ ಬೇರೆ ಯಾವುದೇ ರೀತಿಯ ಪ್ರೆಷರ್ ಇರಲ್ಲ. ದಯವಿಟ್ಟು ಎಲ್ಲ ನಾಗರಿಕರು ಮತದಾರರು ಅರ್ಥ ಮಾಡ್ಕೊಂಡು ಈ ಬಾರಿ KRS ಪಕ್ಷಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮತಗಳನ್ನ ನೀಡಿದ್ರೆ ನಮಗೆ ನಾವು ಗೆಲ್ತೀವೋ ಬಿಡ್ತೀವೋ, ಆದ್ರೆ ನಿಮ್ಮ ಒಂದೊಂದು ಮತನೂ ಕೂಡ ನಮ್ಮನ್ನ ಗೆಲುವಿನ ಹಾದಿಗೆ ಮತ್ತೆ ನಿಮ್ಮನ್ನ ಗೆಲುವಿನ ಹಾದಿ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ನಾವು ಈ ಮೂಲಕ ಹೇಳ್ತಾ ಇದನ್ನ ಲೈವ್ ಮುಕ್ತಾಯಗೊಳಿಸೋಣ ಗೌಡ್ರೆ. ಸೊ ಲೈವ್ ಅಲ್ಲಿ ಭಾಗವಹಿಸಿದಂತಹ ಎಲ್ಲಾ ವೀಕ್ಷಕರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ, ಟಾರ್ಚ್ ಗುರುತಿಗೆ ಮತ ಹಾಕಿ. KRS ಪಕ್ಷದ ಗುರುತು ಟಾರ್ಚು ನಮ್ಮೆಲ್ಲರನ್ನು ಒಂದು ದಯವಿಟ್ಟು ದೇಣಿಗೆ ಕೊಡಬೇಕು KRS ಪಕ್ಷಕ್ಕೆ. ನೀವು ಕೊಡುವಂತ ದೇಣಿಗೆಯಿಂದಾನೇ KRS ಪಕ್ಷ
ರಾಜ್ಯದಲ್ಲಿ ರಾಜಕಾರಣ ಮಾಡೋದು. ಹಾಗಾಗಿ ನೀವು ಏನ್ ನೋಡ್ತಾ ಇದ್ದೀರಾ, ಈ ಎಲೆಕ್ಟೋರಲ್ ಬಾಂಡ್ ಅಲ್ಲಿ ಏನೆಲ್ಲ ಅನ್ಯಾಯಗಳಾಗಿದೆ, ಅವರೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಇದು ಆಗಿದ್ದು ಅವರು ನಾವು ಜನಗಳಿಂದ ದೇಣಿಗೆ ಪಡ್ಕೊಳ್ತೀವಿ ಅಂತ ಅನ್ನುವಂತ ನಮ್ಯತೆಯನ್ನ, ವಿನಯವನ್ನ ಅವರು ಪ್ರದರ್ಶನ ಮಾಡದೇನೆ ಕದ್ದು ಮುಚ್ಚಿ ಬೇರೆ ಅಕ್ರಮಗಳನ್ನು ಮಾಡಿದ ಕಾರಣಕ್ಕಾಗಿ ಅದಕ್ಕೆ KRS ಪಕ್ಷ ಆ ಮಾದರಿಯನ್ನ ಕಿತ್ತು ಬಿಸಾಡಿ ಜನಗಳನ್ನೇ ಮಾಲೀಕರನ್ನಾಗಿ ಮಾಡ್ಕೊಂಡು ರಾಜಕಾರಣ ಮಾಡ್ಬೇಕು ಅಂತ ಅನ್ನುವಂತ ಯೋಚನೆಯನ್ನ ಇಟ್ಕೊಂಡಿರುವಂತದ್ದು. ಈಗ KRS ಪಕ್ಷ ಯಾಕೆ ಜನಗಳಿಂದ ದೇಣಿಗೆಯನ್ನ ಬಯಸ್ತಾ ಇದೆ, ಜನಗಳ ಪಾಲುದಾರಿಕೆನೆ ಯಾಕೆ ಬಯಸ್ತಾ ಇದೆ ಅಂತ ಅನ್ನುವಂಥದ್ದು ನಿಮ್ಗೆ ಈ ಸಂದರ್ಭದಲ್ಲಿ ಮನವರಿಕೆ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಮ್ಮ ಭಟ್ರು ಸೇರ್ಕೊಂಡಾಗೆ, ರಘುಪತಿ ಭಟ್ರು ಸೇರ್ಕೊಂಡಾಗೆ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳು ಅವರ ಚುನಾವಣೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಬೇಕಾಗಿರುವಂತಹ ದೇಣಿಗೆಯನ್ನ, ಖರ್ಚನ್ನ ಕರ್ನಾಟಕ ರಾಜ್ಯದ ಜನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿ, QR ಕೋಡ್ ಎಲ್ಲವೂ ಈಗಾಗಲೇ ನಿಮ್ಗೆ ಬಹುತೇಕರಿಗೆ ಗೊತ್ತಾಗಿದೆ. ದಯವಿಟ್ಟು ಇದನ್ನ ನೀವು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ರಘುಪತಿ ಭಟ್ರು ಮಾತನ್ನ ಮುಗಿಸೋದಕ್ಕಿಂತ ಮುಂಚಿತವಾಗಿ ನಾನು ಇದನ್ನ ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದಗಳು ನೋಡ್ರೆ. ಅದನ್ನೇ ಈ ಬಾರಿಯ ಚುನಾವಣೆನ ಒಂದು ಮುಂದಿನ ಭವಿಷ್ಯದ ಬದಲಾವಣೆಗಾಗಿ ಒಂದು ನಾಂದಿ ಅಂತ ತಿಳ್ಕೊಂಡು ದಯವಿಟ್ಟು ಪ್ರತಿಯೊಬ್ಬರು KRS ಪಕ್ಷಕ್ಕೆ ಮತ ಹಾಕಬೇಕು, ದೇಣಿಗೆ ಕೊಡಬೇಕು, ಟಾರ್ಚ್ ಗುರುತಿಗೆ ಮತ ಹಾಕಿ ನಮ್ಮ ಮತ್ತೆ ನಿಮ್ಮ ಮತ್ತೆ ನಮ್ಮ ಮಕ್ಕಳ ಮತ್ತೆ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಬೆಳಗಬೇಕು ಅಂತ ನಾನು ಹೇಳ್ತಾ ಈ ಲೈವ್ನ ಮುಕ್ತಾಯಗೊಳಿಸ್ತೀವಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ KRS. ಬಾಯ್.